ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಒಳಪಡಿಸುವ ಧೈರ್ಯವನ್ನ ತೋರಿಸುತ್ತಾ ಅಂತ ಹೇಳಿ ಇದೇ ವಿಚಾರದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಎಂಜಿ ಮಹೇಶ್ ಅವರಿದ್ದಾರೆ, ಹಾಗೆ ಜೆಡಿಎಸ್ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಮೋಕ ಅವರು ಜಾಯಿನ್ ಆಗಿದ್ದಾರೆ, ಹಾಗೆ ಮಹಾನಗರ ಪಾಲಿಕೆ ಸದಸ್ಯರಾದ ಪೇರಂ ವಿವೇಕ್ ಅವರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇರವಾಗಿ ಬಳ್ಳಾರಿಯ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ಅನಿಲ್ ಕುಮಾರ್ ಅವರೇ, ಒಂದು ರೀತಿಯಲ್ಲಿ ಅಸಾಮಾನ್ಯವಾದ ಈಕ್ವಾಲಿಟಿ, ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಅಸಾಮಾನ್ಯವಾದ ಸಮಾನತೆ ಬಿಜೆಪಿಯ, ಅದರಲ್ಲೂ ಬಳ್ಳಾರಿಯ ಬಿಜೆಪಿಯ ಮಹಿಳಾ ಘಟಕಕ್ಕೂ ಕೂಡ ಒದಗಿಸಿಕೊಟ್ಟಿದ್ದೀರಾ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಾನೂ ಹೇಳ್ಬಿಡ್ತೀನಿ. ಒಬ್ರು ಲೇಡಿ ಕೈಯಲ್ಲಿ ಲಾಂಗು, ಅದನ್ನ ತೆಲುಗಲ್ಲಿ ಹೇಳಿದಾಗ ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ಬಂದ್ರೋ ನನ್ನ ಮಕ್ಕಳನ್ನ ನೋಡ್ಕೊಳ್ತೀನಿ ನಾನು ಕೂಡ ಅಂತ ಹೇಳಿ. ಇಂಥದ್ದೊಂದು ಸಮಾನತೆಯ ಅವಶ್ಯಕತೆ ಇತ್ತ ಅಂತ? ಮೇಡಮ್, ಸ್ಮಿತಾ ಮೇಡಮ್ ಅವರಿಗೆ ನಮಸ್ಕಾರ. ಈಗ ತಾನೇ ತಾವು ಹೇಳಿದ್ರಿ ಇದಕ್ಕೊಂದು ಟೈಟಿಲ್ ಮಹಾಭಾರತ ಅಂತ ಕರೆದಿದ್ದೀರಾ ಮೇಡಮ್. ಈ ಮಹಾಭಾರತದಲ್ಲಿ ಕುರುಕ್ಷೇತ್ರ ರೀತಿಯಲ್ಲಿ ನಾವು ಆ ಪರಿಣಾಮ ನಾವು ನೋಡ್ತಾ ಇದ್ದೀವಿ. ಒಂದು ತಮ್ಮ ಮಾಹಿತಿ ಇರಲಿ, ಯಾರು ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರು, ಈಗ ತಮ್ಮ ಉಲ್ಲೇಖ ತಾವು ಮಾತಾಡ್ತಾ ಇದ್ದೀರಿ ಸ್ಟುಡಿಯೋದಿಂದ, ಯಾರು ನಮ್ಮ ಮಹಿಳಾ ಕಾರ್ಯಕರ್ತರು ಲಾಂಗು ಮಚ್ಚಗಳು ಈ ತರದ್ ಯಾವ್ದು ಹಿಡಿದಿರ್ಲಿಲ್ಲ. ನನಗೆ ತಮ್ಮ ಮಾಹಿತಿ ಇರಲಿ, ಯಾಕಂತ ಹೇಳಿದ್ರೆ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ ಅನಿಲ್ ಸರ್, ನಾನು ಒಂದ್ಸತಿ ನಿಮಗೆ ಟಿವಿ ನೋಡ್ಕೊಂಡು ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಇಲ್ಲ, ವ್ಯವಸ್ಥೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಇನ್ನೊಂದ್ಸತಿ ಆ ದೃಶ್ಯ ಪ್ಲೇ ಮಾಡ್ಬಿಡ್ತೀವಿ ನಮ್ಮ ವೀಕ್ಷಕರ ಗಮನಕ್ಕೂ ಹಾಗೆ ನಿಮ್ಮ ಗಮನಕ್ಕೂ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೇ ಇರುವ ಮಹಿಳೆ ಅವರು, ಇವ್ರು ಬಿಜೆಪಿ ಅವರಲ್ಲ ಅನ್ನೋ ಹಾಗಿದ್ರೆ ಯಾರು ಅಂತ ಹೇಳಿ ನೀವೇ ಉತ್ತರ ಕೊಡಬೇಕು. ಜನಾರ್ದನ್ ರೆಡ್ಡಿ ಅವ್ರಿಗೆ, ಶ್ರೀರಾಮುಲು ಅವ್ರಿಗೂ, ಹಾಗೆ ಈ ಮಹಿಳೆಯರು, ಇನ್ಫ್ಯಾಕ್ಟ್ ಕೈಯಲ್ಲಿ ಲಾಂಗ್ ಹಿಡಿದಿರೋದು ಒಬ್ರು ಮಹಿಳೆ ಆದ್ರೆ ದೊಣ್ಣೆ ಹಿಡಿದಿರೋರು 4-5 ಜನ ಇದ್ದಾರೆ. ಇವ್ರು ಯಾರು ಅಂತ ಹೇಳಿ ನೀವೇ ಹೇಳ್ಬಿಡ್ಬೇಕು. ಅನಿಲ್ ಅವರು, ಅನಿಲ್ ಅವರಿದ್ದಾರಾ ಸಂಪರ್ಕದಲ್ಲಿ? ಅನಿಲ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾವು ದೃಶ್ಯ ಮತ್ತೊಮ್ಮೆ ರೀಪ್ಲೇ ಮಾಡಿದ್ದೀವಿ. ಹಾ ಮೇಡಮ್, ಒಂದು ಅಲ್ಲಿ ಯಾರು ಕೂಡ ನಮ್ಮ ಮಹಿಳೆಯರಲ್ಲಿ ಲಾಂಗು ಮಚ್ಚು ಈ ತರದನ್ನ ಬಿಂಬಿಸುವಂತ ರೀತಿಯಲ್ಲಿ ಆಗ್ತದೆ. ಅಲ್ಲಿ ಕೈಯಲ್ಲಿ ಯಾರ ಹತ್ರ ಲಾಂಗು ಮಚ್ಚುಗಳಿಲ್ಲ. ನಾವು ಇರುವಂತಹ ಕಾರ್ಯಕರ್ತರು ನಿರಾಯುಧರಲ್ಲಿ, ಅಲ್ಲಿ ಯಾವುದೇ ನಮ್ಮ ಕೈಯಲ್ಲಿ ಶಸ್ತ್ರಗಳು ಯಾವುದೂ ಇರಲಿಲ್ಲ. ಇದನ್ನ ಬೇರೆ ರೀತಿಯಲ್ಲಿ ತಿರುಚುವಂತ ಪ್ರಯತ್ನ ನಡೀತಾ ಇದೆ. ಈಗ ಒಂದು ದಾಳಿಗೆ ಪ್ರತಿದಾಳಿ ನಡೆದಿರ್ಬೋದಾಗ್ಲಿ, ಅದು ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದೇ ಆಗ್ಲಿ, ಯಾವುದೇ ಕಾರಣಕ್ಕೆ ಅಲ್ಲಿ ನಡೆದಂತ ಸಿಚುವೇಶನ್, ಯಾಕಂತ ಹೇಳಿದ್ರೆ ಅಲ್ಲಿ ಲೈವ್ ಅಲ್ಲಿ ಅದಾದ ನಂತರ ನಡೆದ ಘಟನೆಗಳು ಏನೇನು, ಯಾರ್ಯಾರು ಕಲ್ಲುಗಳನ್ನ ಆಟೋದಲ್ಲಿ, ಸಿಮೆಂಟ್ ಚೀಲಗಳಲ್ಲಿ ಆಟೋದಲ್ಲಿ ತಗೊಂಡು ಬಂದ್ರು, ಯಾರು ಮರದ ದೊಂಡೆಗಳಿಂದ ಬಂದ್ರು, ಮರದ ಕೊಂಬೆಗಳಿಂದ ಬಂದ್ರು, ಕಟ್ಟಿಗೆಗಳಿಂದ ಬಂದ್ರು ಅಂತ ಅನ್ನೋದನ್ನ ಲೈವ್ ಅಲ್ಲಿ ಯಾರು ಬೀಸ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಈ ಆರೋಪಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಆಗಬಾರ್ದು. ಕೇಳ್ತೀನಿ, ವಿವೇಕ್ ಅವ್ರಿಗೆ ಬಹುಶಃ ಗೊತ್ತಿರಬಹುದು. ಬಿಜೆಪಿ ಅವರಲ್ಲ, ನಾನು ಬಿಜೆಪಿ ಅವರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೈಯಲ್ಲಿ ಲಾಂಗ್ ಹಿಡಿದಿರೋ ಮಹಿಳೆ ಬಿಜೆಪಿ ಅವರು ಅಲ್ಲ ಅಂದ್ರೆ ನಾವು ಬಿಜೆಪಿ ಅವರು ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮ್ಗೆ ಆದ್ರೆ ನಮ್ಮ ಕಾರ್ಯಕರ್ತರು ಗಲಾಟೆ ಆಗ್ತಾ ಇದೆ, ಅಲ್ಲಿನ ನಮ್ಮ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ದಕ್ಕೆ ಎಲ್ಲರೂ ನಮ್ಮ ಕಾರ್ಯಕರ್ತರು ಮಾಹಿತಿ ಹೋದ ತಕ್ಷಣನೇ ಎಲ್ಲರೂ ಸೇರೋದಕ್ಕೆ ಶುರು ಮಾಡಿದ್ದಾರೆ, ಸಾರ್ವಜನಿಕ ಸೇರೋದಕ್ಕೆ ಶುರು ಮಾಡಿದ್ದಾರೆ. ಅದನ್ನ ನೀವು ದೊಣ್ಣೆಗಳಿಂದ ಇದನ್ನ ಪ್ರತಿದಾಳಿ ಅಂತೇಳಿ ಉಲ್ಲೇಖ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವನ್ನು ಪುರಸ್ಕರಿಸ್ತಾ ಇವಾಗ ನಮಗಿರೋ ಅನುಮಾನ ಇಷ್ಟೇಪ್ಪ, ಅಲ್ಲಿದ್ದವರು ನಮಗ್ ಗೊತ್ತಿರೋ ಪ್ರಕಾರ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಬಂದವರು ಒಂದಷ್ಟು ಜನ, ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ ಬಂದವರು ಒಂದಷ್ಟು ಜನ. ಈಗ ಲೇಡಿ ನಾರಾ ಭರತ್ ರೆಡ್ಡಿ ಅವ್ರ ಪರವಾಗಿದ್ದವ್ರು ಇರಬೇಕು, ಇಲ್ಲ ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿದ್ದವ್ರು ಇರಬೇಕು. ನೀವ್ ಹೇಳ್ತಿದ್ದೀರಿ ಬಿಜೆಪಿ ಅವರಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿಲ್ಲ. ಹಾಗಾದ್ರೆ ವಿವೇಕ್ ಅವರೇ, ನಿಮಗ್ ಗೊತ್ತಾ ಯಾರ ಮಹಿಳೆ, ಕೈಯಲ್ಲಿ ದೊಣ್ಣೆ ಹಿಡಿದಿರೋರು ಯಾರು ಮಹಿಳೆಯರು, ಕೈಯಲ್ಲಿ ಲಾಂಗ್ ಹಿಡಿದಿರೋ ಮಹಿಳೆಯರು ಯಾರು?
ಬುಲೆಟ್ ವಿಚಾರಕ್ಕೆ ಬರೋಣ ಮೇಡಮ್, ಸರ್. ಇಲ್ಲಿ ಬುಲೆಟ್ ವಿಚಾರ ಮರ್ತಿಲ್ಲ, ಬಟ್ ನನಗೆ ಈ ಮಾರಾಟ ಹಿಡಿದಿರೋರು ಯಾರು ಅಂತ ಅಲ್ಲಲ್ಲ ವಿವೇಕ್ ಅವರು ಉತ್ತರ ಕೊಡ್ಲಿ. 100% ಅವರು ಬಿಜೆಪಿ ಅವರು ಬಳ್ಳಾರಿ ಬಿಜೆಪಿ ಅವರ ಸಂಸ್ಕೃತಿ ಅದು. ಫಸ್ಟ್ ಇಂದ ಕೂಡ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಬಂದು ಗಲಾಟೆ ಮಾಡೋದು. ಈಗ ಕೂಡ ಅವ್ರನ್ನೆಲ್ಲ ಹೆಣ್ಮಕ್ಳನ್ನ ಕೂಡ ಕರ್ಕೊಂಡ್ ಬಂದು ಅವ್ರ ಕೈಯಲ್ಲಿ ಕಾರ್ ಪುಡಿ ಕೊಟ್ಟು, ಇನ್ನ ಮಚ್ಚು ಲಾಂಗು ಇವಾಗ ನೀವ್ ಅಂದ್ರಲ್ಲ ಡೊಣ್ಣೆ ಎಲ್ಲ ಕೊಟ್ಟು, ಅವ್ರದೊಂದು ಸಂಸ್ಕೃತಿ ಅದು. ಬಳ್ಳಾರಿಯಲ್ಲಿ ಅದೊಂದು ಸಂಸ್ಕೃತಿ ಅದು. ಅದು ಸರ್ವೇ ಸಾಮಾನ್ಯ ಅವರಿಗೆ. ಅವ್ರು ಗಲಾಟೆ ಮಾಡ್ಸಿರೋದು ಫಸ್ಟ್ ಅವರೇ, ಅವರಿಂದಾನೇ ಸ್ಟಾರ್ಟ್ ಆಗಿರೋದು ಗಲಾಟೆ. ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಮ್ಮವರು ಪ್ರೊಟೆಕ್ಟ್ ಮಾಡಿರೋದು. ಈಗಾಗಲೇ ಫಸ್ಟ್ ಇವ್ರನ್ನ ನಮ್ ಸತೀಶ್ ರೆಡ್ಡಿ ಅವ್ರನ್ನ ಬ್ಯಾನರ್ ಹೆಂಗೆ ಆಕ್ಚುಲಿ ಜನಾರ್ದನ್ ರೆಡ್ಡಿ ಅವರು ವಾರ್ನಿಂಗ್ ಕೊಟ್ರೆ ಅಲ್ಲಿ ಲೋಕೇಶ್ ಅಂಬ ಅವರಿಗೆ ಅವರು ಬ್ಯಾನರ್ ಕಿತ್ಸಿದ ಮೇಲೆ ಇವ್ರು ಹೋಗಿದ್ದಾರೆ. ಹೋದ್ಮೇಲೆ ಏಕಾಏಕಿ ಸತೀಶ್ ರೆಡ್ಡಿ ಮೇಲೆ ಕಲ್ಲಿಂದ ಹಾಕಿ ಗಲಾಟೆ ಮಾಡಿ ಶ್ರೀರಾಮ್ಲೆ ಅವರ ಖುದ್ದಾಗಿ ಬಂದು ಇವ್ರ ಮೇಲೆ ಹುಡುಗ ಅವನು ಸತೀಶ್ ರೆಡ್ಡಿ ಪಾಪ ಅವ್ರ ಮೇಲೆ ಬಂದು ಗಲಾಟೆ ಮಾಡಿದ್ಕ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಕ್ಷಮೇರ್ಲಿ ವಿವೇಕ್ ಅವರೇ, ಸತೀಶ್ ರೆಡ್ಡಿ ಪಾಪ ಯುವಕ ಅಂತ ಹೇಳ್ತಿದ್ದೀರಿ. ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್, ಇದು ಅಧಿಕೃತವಲ್ಲದ ಕಾರಣಕ್ಕೆ ನಾವು ರಾಜ್ಯ ಮಟ್ಟದ ಮಾಧ್ಯಮದಲ್ಲಿ ಪ್ಲೇ ಮಾಡಿಲ್ಲ. ಕೇಳಿಸ್ಕೊಂಬಿಡಿ ಸರ್ ಪ್ರಶ್ನೆ, ಕೇಳಿಸ್ಕೊಂಬಿಡಿ ಪ್ರಶ್ನೆ. ನಿಮ್ಮ ಲೋಕಲ್ ಬಳ್ಳಾರಿ ಮೀಡಿಯಾದಲ್ಲಿ ಕೇಳಿಸ್ಕೊಳ್ಬೇಕು. ನನ್ನ ಅಭಿಪ್ರಾಯ ಏನಿಲ್ಲ, ಈಸ್ ಎ ಯೂತ್ ಲೀಡರ್, ಈಸ್ ಎ ಯೂತ್ ಲೀಡರ್. ನಾನು ಹೇಳ್ತಿರೋದೇನಂದ್ರೆ ಶ್ರೀರಾಮ್ ಅವರು ಅತಿ ದೊಡ್ಡ ನಾಯಕರು. ಒಂದೇ ಸೆಕೆಂಡ್ ಮೇಡಮ್, ಶ್ರೀರಾಮ್ ಒಂದೇ ಸೆಕೆಂಡ್, ಶ್ರೀರಾಮ್ ಅವರು ಅತಿ ದೊಡ್ಡ ನಾಯಕರು. ಅಲ್ಲ ಮೇಡಮ್, ಅವರು ನೀವೇ ಮಾತಾಡಿ, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಸೋ ಕಾಲ್ಡ್ ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಲ್ಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತರಾದ ಸಮ್ ಖಾನ್, ನನಗೆ ಅವ್ರ ಹೆಸರು ಪೂರ್ತಿ ಗೊತ್ತಿಲ್ಲ, ಅವ್ರಿಗೆ ಬೈದಿದ್ದಾರೆ ಅನ್ನೋ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಬಳ್ಳಾರಿಯಲ್ಲಿ ಸರ್. ನಮಗ್ ಗೊತ್ತಿಲ್ಲ ಅದು ಹೌದೋ ಇಲ್ಲೋ. ಹಾಗಾಗಿ ನಿಮ್ಮನ್ನೇ ಕೇಳ್ತಿದ್ದೀನಿ, ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ ಯಾಕೆ? ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಗನ್ ಇಂದ ಫೈರ್ ಆಗಿದ್ ಯಾಕೆ? ಯೂತ್ ಲೀಡರ್ ಆದ ಸತೀಶ್ ರೆಡ್ಡಿ ಅವರು ಅವಾಚ್ಯ ಶಬ್ದಗಳಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬೈದಿದ್ದಾರೆ ಅಂತ ಹೇಳಲಾಗ್ತಿರೋದು ಯಾಕೆ? ಅಲ್ಲ ಮೇಡಮ್, ಅದು ಇವಾಗಿಂದಲ್ಲ, ಅದು ಒಂದು 6 months ಬ್ಯಾಕ್ ಇಂದ, 1 year ಬ್ಯಾಕ್ ಇಂದ. ಅದು ಇವತ್ತಿಂದಲ್ಲ, ಮಾತ್ರ ತಪ್ಪು. ಅದು ಆಡಿಯೋ ಎಲ್ಲ ಕೇಳ್ಪಟ್ಟಿರೋದು ಇವತ್ತಿಂದಲ್ಲ. ಯಾಕಂದ್ರೆ ನಾನು ಇವಾಗಲೇ ಹೇಳಿದ್ನಲ್ಲ, ಬಿಜೆಪಿ ಅವರ ಜನಾರ್ದನ್ ರೆಡ್ಡಿ ಅವ್ರ ಸಂಸ್ಕೃತಿ ಹೆಂಗಂದ್ರೆ, ಯಾರನ್ನೇ ಇರ್ಲಿ ಆಕ್ಟಿವ್ ಆಗಿ ಯಾರು ಓಡಾಡ್ತಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋದು, ಗಲಾಟೆ ಮಾಡಿಸೋದು ಅವ್ರದೊಂದು ಸಂಸ್ಕೃತಿ ಇದೆ. ಅದು ನೀವು ಬಳ್ಳಾರಿಯಲ್ಲಿ ಯಾರನ್ನಾದ್ರೂ ಕೇಳ್ರಿ. ಇವಾಗ ನಾನೇ ಅಂತಲ್ಲ, ಇಷ್ಟಕ್ಕೆ ವರ್ಷ ಅವ್ರ ಚರಿತ್ರೆ, ಅವ್ರ ರಾಜಕೀಯ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಅವ್ರು ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ, ಗಲಾಟೆ ಮಾಡಿಸಿದ್ದಾರೆ. ಬಳ್ಳಾರಿಯಲ್ಲೂ ಸಾಕಷ್ಟು ಮರ್ಡರ್ ಕೂಡ ಆಗಿದೆ ಅವ್ರ ಅವಧಿಯಲ್ಲಿ. ಇದೆಲ್ಲ ಬಹಳ ನಡೆದಿದೆ. ಅದಕ್ಕೆ ಇಂಥವ್ರು ಬೈಕ್ಗೋಸ್ಕರ ಇವರು ಗನ್ಮೆನ್ಗಳು ಇಟ್ಕೊಂಡಿದ್ದಾರೆ ಮೇಡಮ್. ಅದನ್ನ ಹೊರತು ಬೇರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಲ್ಲ. ಈಗಾಗಲೇ ನಮ್ ಲೋಕೇಶ್ ಅಂಬ ನಮ್ಮಲ್ಲಿ ಕಾರ್ಪೊರೇಟರ್ ಡಿಫಿಟೆಡ್ ಕ್ಯಾಂಡಿಡೇಟ್ ಅವ್ರ ಮೇಲೆ ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಫೋನ್ ಮಾಡಿ ಅವ್ರನ್ನ ಬೆದರಿಸಿದಾಗ ಇವ್ರು ಹೋಗಿದ್ದಾರೆ, ಸತೀಶ್ ರೆಡ್ಡಿ ಅವರು. ಇವ್ರೇನು ಅವ್ರ ಮನೆ ಹತ್ರ ಹೋಗಿಲ್ಲ, ಅವ್ರ ಮನೆ ಬಿಟ್ಟು ಬಹಳ ದೂರ ಇದೆ, ಒಂದು 300 meters ದೂರ ಇದೆ, ರೋಡಲ್ಲಿ ಇದ್ದಾರೆ ಅವರು. ಯಾಕಂತ ಹೋದಾಗ ಡೈರೆಕ್ಟ್ ಮಾನ್ಯ ಶ್ರೀರಾಮ್ಲು ಅವರು ಡೈರೆಕ್ಟ್ ಬಂದು, ಅವರು ದೊಡ್ಡ ಲೀಡರ್, ಯಾವುದೇ ಪಕ್ಷ ಇರ್ಲಿ ಅವರೊಂದು ದೊಡ್ಡ ಲೀಡರ್, ಅವರು 2 ಸತಿ ಮಿನಿಸ್ಟರ್ ಆಗಿದ್ದಾರೆ. ಅಂತವ್ರು ಸತೀಶ್ ರೆಡ್ಡಿ ಅವ್ರ ಮೇಲೆ ಬಂದು ಅಲ್ಲೇ ಮಾಡೋದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದಲ್ಲ. ಗಲಾಟೆ ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಮತ್ತೆ ಬೇಕಾಗಿತ್ತು ಸರ್. ಹಾಗಾಗಿ ನಿಮ್ಮನ್ನ ಹಾಗೆ ಅನಿಲ್ ಅವ್ರನ್ನ ಮಾತನಾಡಿಸಿದೆ. ನಮ್ ಜೊತೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಟರಾಜ್ ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಂದು ಕಾಮನ್ ಪ್ರಶ್ನೆ, ಬಿಜೆಪಿ ಹಾಗೆ ಕಾಂಗ್ರೆಸ್ ಇಬ್ಬರು ವಕ್ತಾರರಿಗೆ ಕಾಮನ್ ಪ್ರಶ್ನೆ ಸರ್. ಒಬ್ಬರದ್ದು ಗನ್ ಸಂಸ್ಕೃತಿಯಂತೆ, ಮತ್ತೊಬ್ಬರದ್ದು ದೊಣ್ಣೆ ಸಂಸ್ಕೃತಿಯಂತೆ ಬಳ್ಳಾರಿಯ ರಾಜಕೀಯ ವ್ಯವಸ್ಥೆ ಗಬ್ಬು ನಾರ್ತಾ ಇದೆ. ಬಟ್ ನಿಮ್ಮ ರಾಜಕೀಯ ಪಕ್ಷದ ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರು, ಡಿ.ಕೆ. ಶಿವಕುಮಾರ್ ಅವರು, ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಜಮೀರ್ ಅಹಮದ್ ಅವರು ಏನ್ ಮಾಡ್ತಿದ್ದೀರಿ ಅಂದ್ರೆ, ಗನ್ ಕಲ್ಚರ್ ಹಾಗೆ ದೊಣ್ಣೆ ಕಲ್ಚರ್ ಅನ್ನ ಯು ಆರ್ ಗಾರ್ಡಿಂಗ್ ಇಟ್, ಯು ಆರ್ ಪ್ರೊಟೆಕ್ಟಿಂಗ್ ಇಟ್, ಬೆಂಬಲ ನೀಡಿಕೊಂಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಪರವಾಗಿ ಮಾತನಾಡಿಕೊಂಡು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನೀವು ಎರಡೂ ಪಕ್ಷದವ್ರು ಸೇರ್ ಮಾಡ್ತಿರುವ ಅವಮಾನ. ನಟರಾಜ್ ಗೌಡ್ರೆ, ನೀವು ಮೊದಲು ಮಾತನಾಡಿ, ಆಮೇಲೆ ಮಹೇಶ್ ಜಿ ಮಾತಾಡಿ. ನಾನು ಸ್ಮಿತಾ ಅವರೇ, ನಿಮ್ಮ ಮಾತಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ. ಗನ್ ಕಲ್ಚರ್ ಕರ್ನಾಟಕಕ್ಕೆ ಒಂದೊಂದು ಕಲ್ಚರ್ ಅಲ್ಲ. ಗನ್ ಕಲ್ಚರ್ ನ ಯಾರೇ ಆಗ್ಲಿ, ಅವರು ಉದ್ಯಮಿ ಆಗಿರ್ಲಿ, ರಾಜಕಾರಣಿ ಆಗ್ಲಿ, 7-8 ಜನ ಬಾಡಿ ಗಾರ್ಡ್ ಇಟ್ಕೋತಾರೆ ಅಂದ್ರೆ ಅದು ಶೋಕಿಗಾಗಿ ಇಟ್ಕೊಳ್ಳಲ್ಲ. ಆದ್ರೆ ಬಳ್ಳಾರಿ ಅಂತ ನಗರದಲ್ಲಿ ಇದು ಈ ತರ ಬಂದಿರತಕ್ಕಂಥದ್ದು ಆಘಾತಕಾರಿ. ಜನಾರ್ದನ್ ರೆಡ್ಡಿ ಅವರ ಏಳಿಗೆಯಾಗಿ ಅಲ್ಲಿ ಪ್ರಜಾಪ್ರಭುತ್ವ ಹೋಗಿ ಸರ್ವಾಧಿಕಾರಿ ತರ ಅವ್ರು ಬಿಹೇವ್ ಮಾಡಿಕೊಂಡು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಅದು ಜನತೆಯ ಬಳ್ಳಾರಿಯನ್ನ ಜನಾರ್ದನ್ ರೆಡ್ಡಿ ಬಳ್ಳಾರಿ ಮಾಡಿಕೊಂಡು ಹೆಂಗೆ ಲೂಟಿ ಮಾಡಿ, ಗಡಿ ಇಲ್ದಂಗ್ ಮಾಡಿ,
ಕಾರ್ಯಾಂಗ ಶಾಸಕಾಂಗದ ಮೇಲೆ ಹಲ್ಲೆ ಮಾಡಿ ನ್ಯಾಯಾಂಗವನ್ನು ತಿರುಚಲಿಕ್ಕೆ ಹೋಗಿ ಜೈಲ್ಗೆ ಹೋದಂತಹ ಜನಾರ್ದನ್ ರೆಡ್ಡಿ ಗಡೀಪಾರ ಆದಾಗ ಅದು ಶಾಂತಿಯುತವಾಗಿತ್ತು. ಇವತ್ತು ಯಾವಾಗ ಅವ್ರು ಮತ್ತೆ ಅಲ್ಲಿ ಹೋಗಿದ್ದಾರೆ, ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಅಲ್ಲಿ ವಾಲ್ಮೀಕಿ ಜನಾಂಗ ತಮ್ಮ ಜೊತೆ ಇಲ್ಲ, ಜನಸಾಮಾನ್ಯರು ತಮ್ಮ ಜೊತೆಗಿಲ್ಲ, ಹಾಗಾಗಿ ಏನು ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಏನು ಅನಾವರಣ ಮಾಡ್ತಾವ್ರೆ ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಇದನ್ನ ಹೆಂಗಾರು ಮಾಡಿ ತಡಿಬೇಕು ಅಂತ ಹೇಳಿ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಸಂಚು ಮಾಡಿ ಈ ತರ ದೊಡ್ಡ ಒಂದು ಪ್ರಹಸನ ಮಾಡಿದ್ದಾರೆ. ಅವರು ಶ್ರೀರಾಮುಲು ಅವರು 29 ಡಿಸೆಂಬರ್ ಒಂದು ಪತ್ರಿಕಾಗೋಷ್ಠಿ ಕೂಡ ಮಾಡಿ ಹೇಳಿದ್ದಾರೆ, ಯಾಕೆ ಪ್ರತಿಮೆಯ ಅಗತ್ಯ ಏನಿದೆ, ಈಗಾಗಲೇ ಪ್ರತಿಮೆ ಇದೆ, ಪ್ರತಿಮೆ ಮಾಡಬಾರದಾಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಇವ್ರಿಗೂ ಉದ್ದೇಶನೇ ಇತ್ತು, ಈ ಪ್ರತಿಮೆ ಆಗಬಾರದು, ಮಹರ್ಷಿ ವಾಲ್ಮೀಕಿಯ ಪ್ರತಿಮೆಯಲ್ಲಿ ಅನುಷ್ಠಾನ ಆಗಬಾರದು ಅನ್ನೋ ಉದ್ದೇಶನೇ ಅವ್ರದಿತ್ತು. ಹಾಗಾಗಿ ಬ್ಯಾನರ್ನ ನೆಪ ಮಾಡಿಕೊಂಡು ಇವರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿ ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿ ಈ ರೀತಿ ಉದ್ವಿಗ್ನ ಪರಿಸ್ಥಿತಿ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಕಾರಣ. 3 ದಿನದಿಂದ ನಾವು ವಿವರಿಸಿದ್ದೀವಿ. ಒಂದು ನಿಮಿಷ ನಿಮಗೂ ಕೊಟ್ಟೆ ಅವಕಾಶ, ಬಟ್ ನನ್ನ ಪ್ರಶ್ನೆ ಇದ್ದಿದ್ದು ಅದಲ್ಲ ಸರ್. ಗನ್ ಕಲ್ಚರ್, ಗನ್ ಕಲ್ಚರ್, ಹಾಗಾದ್ರೆ ಏನ್ ಕ್ರಮ ಕೈಗೊಳ್ತಿದ್ದೀರಿ ಸರ್? ಡಿ.ಕೆ. ಶಿವಕುಮಾರ್ ಅವರು ಹೋಗ್ಬಿಟ್ಟು ಯಾರ ಮೇಲೆ ಆರೋಪ ಇದೆ ಅವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದೇನಾ ಹಾಗಾದ್ರೆ ಸರ್ಕಾರದ ಭಾಗವಾಗಿ ಅದರಲ್ಲೂ ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರುವ ಸಂದೇಶ ಇದೆನಾ? ಗನ್ ಕಲ್ಚರ್ ಮಾಡಿ ಮಾಡ್ತಾರೆ. ರೆಡ್ಡಿ ಮತ್ತೆ ಗಡೀಪಾರ ಆದ್ರೆ ಬಳ್ಳಾರಿಯಿಂದ ಆಚೆ ಹೋದ್ರೆ ಮತ್ತೆ ಅದು ಜನತೆಯ ಬಳ್ಳಾರಿ ಆಗುತ್ತೆ. ಪದ್ಮಾವತಿ ಯಾದವ್ ಅವರ ಹತ್ಯೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ನಿಮ್ಗೆ ಅಲ್ಲೇನ್ ಗೊತ್ತಾ, ಅಲ್ಲಿ ಯಾರ್ಯಾರ ಮೇಲೆ ಹಲ್ಲೆ ಆಗಿದೆ, ಯಾರ್ಯಾರ ಹತ್ಯೆ ಆಗಿದೆ, ಎಲ್ಲಾ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಇಲ್ಲಿವರೆಗೂ ಮಾಡಿದ್ದಾರೆ. 10 ವರ್ಷಗಳ ಕಾಲ, ಕಳೆದ 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ. ಇನ್ನು ಮುಂದಕ್ಕೆ ಆಗಬಾರದು ಅಂದ್ರೆ ರಾಜಶೇಖರ್ ಮೈ ಒಳಗೆ ಹೊಕ್ಕಿರುವ ಗುಂಡು ಯಾರ್ದು ಅಂತ ಹೇಳಿ ತನಿಖೆ ಆಗ್ತಿದೆ, ಸರಿಯೇ? ತನಿಖೆ ಆಗ್ಲಿಕ್ಕೆ ಮುಂಚೆನೆ ಆರೋಪ ಭರತ್ ರೆಡ್ಡಿ ಅವ್ರ ಮೇಲೂ ಕೂಡ ಇದೆ. ಹೌ ಕ್ಯಾನ್ DCM ಗೋ ಅಂಡ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಹಿಮ್ ಸರ್? ಕೇಳಿ, ಅಲ್ಲಿ ದಬ್ಬಾಳಿಕೆ ಮಾಡಿರೋದು, ಗುಂಡಾಗಿರಿ ಮಾಡಿರೋದು, ರೌಡಿಗಳನ್ನ ಕರೆಸಿ ಯಾರಿಗೂ ಖಾರದ ಪುಡಿ ಕೊಟ್ಟು, ಕಲ್ಲು ಕೊಟ್ಟು, ದೊಣ್ಣೆ ಕೊಟ್ಟು ಓಡಿಸಿರೋದೇ ಜನಾರ್ದನ್ ರೆಡ್ಡಿ ಮತ್ತೆ ಅವ್ರ ಬೆಂಬಲಿಗರು. ಅವರನ್ನ ಪ್ರೊಟೆಕ್ಟ್ ಮಾಡಕ್ ಹೋಗಿದೆ. ನೋಡಿ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಬಹುದು ಅಂತ ಹೇಳಿ ಯಾವ ಕಾನೂನಲ್ಲಿ ಹೇಳಿದೆ ಸರ್? ಗಲಾಟೆ ಆಗೋ ಜಾಗಕ್ಕೆ ಇಟ್ಕೊಂಡು ಹೋಗ್ಬಹುದು, ಯಾರ ಮೇಲೆ ಗುಂಡು ಹಾರಿಸಬಾರ್ದು, ಯಾರ ಮೇಲೆ ಗುಂಡು ಹಾರಿಸಬಾರ್ದು, ಅಲ್ಲಿ ಪೊಲೀಸ್ ಮೇಲೆ ಹೋಗ್ಬೇಕು. ಡಿಫೆಂಡರ್ ನ್ಯಾಯ ತನಿಖೆ ನೋಡಿ, ತಪ್ಪಿತಸ್ಥರು ಯಾರಾದ್ರೂ ತಪ್ಪಿತಸ್ಥರು ಗೊತ್ತಾದ ಮೇಲೆ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ನೀವು ತಪ್ಪಿತಸ್ಥರು ಅಂತ ಹೇಳಿದ ತಕ್ಷಣ ಇವಾಗಲೇ ಅವ್ರಿಗೆ ಶಿಕ್ಷೆ ಕೊಡುವಂತದಲ್ಲ. ಜನಾರ್ದನ್ ರೆಡ್ಡಿ ತಪ್ಪಿತಸ್ಥ, ಆರೋಪಿ ಮತ್ತೆ ಹ್ಯಾಬಿಚುಯಲ್ ಅಫೆಂಡರ್, ಒಬ್ಬ ಗುಂಡಾಗಿರಿ ರಾಜಕಾರಣಿ, ಮುಂಚೆಯಿಂದ ಗೊತ್ತಿದೆ. ನೀವು ಬಿಜೆಪಿಯ ಅಲ್ಲ, ಯಡಿಯೂರಪ್ಪ ಜೈಲ್ಗೆ ಹೋಗಿ ಯಾರ ಕಾರಣಕ್ಕಾಗಿ? ಇದೇ ಜನಾರ್ದನ್ ರೆಡ್ಡಿ ಕಾರಣಕ್ಕಾಗಿ. ಪ್ರತಾಪ್ ಸಿಂಹ ಅವರು ಬುಕ್ ಮಾಡ್ತಾರೆ. ನೀವು ರಾಜೀನಾಮೆ ಯಾಕೆ ತಗೊಂಡಿದ್ರಿ? ಆರೋಪ ಬಂತು ಅಂತ ತಾನೇ? ಆತರ ನೀವು ತಪ್ಪಿತಸ್ಥರು ಎಲ್ಲರೂ ರಾಜೀನಾಮೆ ಕೊಡ್ಬೇಕಂದ್ರೆ ಬಿಜೆಪಿ ಎಲ್ಲರೂ ರಾಜೀನಾಮೆ ಕೊಟ್ಟು ಬಂದಿರಬೇಕು. ಬಿಜೆಪಿ ಎಲ್ಲರೂ ರಾಜೀನಾಮೆ ಕೊಡಬೇಕಾಗ್ತದೆ. ಕೇವಲ ಆರೋಪಕ್ಕೆ, ಕೇವಲ ಕೇಸ್ಗಳಿಗೋಸ್ಕರ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ಜನಾರ್ದನ್ ರೆಡ್ಡಿ ಅಂತ ಹ್ಯಾಬಿಚುಯಲ್ ಅಫೆಂಡರ್ ಇದಾರಲ್ಲ, ಕ್ರಿಮಿನಲ್ ಮೊಕದ್ದಮೆ ಇರತಕ್ಕಂಥವ್ರು, ಅವರು ಮಾರಕ. ಏನ್ ನ್ಯಾಯಾಂಗವನ್ನು ಬಿಡ್ಲಿಲ್ಲ ಅವರು, ಅದನ್ನು ಕೂಡ ಕಬಲಿಸ್ಲಿಕ್ಕೆ ಹೋಗಿದ್ರು. ನೀವು ಗಡಿ ಬಿಟ್ಟಿಲ್ಲ, ಅಲ್ಲಿ ಎಷ್ಟು ಜನ ಹತ್ಯೆ ಆಯ್ತು, ಎಷ್ಟು ಜನ ಮೇಲೆ ಹಲ್ಲೆ ಆಯ್ತು, ಎಷ್ಟು ಹತ್ಯಾಕಾಂಡಕ್ಕೆ ಪ್ರಯತ್ನ ಆಯ್ತು. ಆ ಟಪಾಲ್ ಗಣೇಶ್ ಅಂತ ಅವ್ರ ಸಹೋದರರ ಮೇಲೆ ದಾಳಿ ಮಾಡಿದವರು ಯಾರು? ಇದೇ ಜನಾರ್ದನ್ ರೆಡ್ಡಿ ಸಹೋದರರು. ಪದ್ಮಾವತಿ ಯಾದವ್ ಕೊಲೆ ಮಾಡಿದಂತವ್ರು ಯಾರು? ಇದೇ ಬೆಂಬಲಿಗರು. ಅದಕ್ಕಾಗಿ ಮಾತಾಡೋಕೆ ಅವಕಾಶ ಗನ್ ಕಲ್ಚರ್, ಇವತ್ತಿರುವ ಗನ್ ಕಲ್ಚರ್ಗೆ ಹಾಗಾದ್ರೆ ಕಾಂಗ್ರೆಸ್ನ ಶಾಸಕರು ಕಾರಣ ಅಲ್ವೇ ಅಲ್ವಾ? ನೋಡಿ, ಕಾನ್ಫಿಡೆನ್ಸ್ ಇದೆಯಾ ಇವತ್ತು ಗನ್ ಕಲ್ಚರ್ ನಾವು ಸಪೋರ್ಟ್ ಮಾಡಲ್ಲ, ಅದು ಇರಬಾರದು, ಇರಬಾರದು. ಆದ್ರೆ ಬಳ್ಳಾರಿನಲ್ಲಿ ಇರ್ತಕ್ಕಂತಹ ವಾತಾವರಣ ಸೃಷ್ಟಿ ಮಾಡದೆ ಜನಾರ್ದನ್ ರೆಡ್ಡಿ ಅಂಡ್ ಬ್ರದರ್ಸ್ ಅವರ ಬೆಂಬಲಿಗರು, ಅವರು ಸರಿಯಾದ್ರೆ ಜನಾರ್ದನ್ ರೆಡ್ಡಿ. ಮಹೇಶ್ ಜಿ, ಮನೆ ಅಂದ ಮೇಲೆ ಖಾರದ ಪುಡಿ ಅಡಿಗೆಗೆ, ಅದರಲ್ಲೂ ಆಂಧ್ರ ಬಾರ್ಡರು, ಸ್ವಲ್ಪ ಮಸಾಲೆ ಜಾಸ್ತಿ ತಿಂತಾರೇನೋ, ಜಾಸ್ತಿನೇ ಖಾರದ ಪುಡಿ ಇಟ್ಕೊಂಡಿದ್ದಾರೆ, ಒಪ್ಕೊಳ್ಳೋಣ ಸರ್. ದೊಣ್ಣೆ ಯಾಕೆ ಇಟ್ಕೊಳ್ತಾರೆ? ಲಾಂಗ್ ಯಾಕೆ ಇಟ್ಕೊಳ್ತಾರೆ? ಹೆಂಗಸರನ್ನ ಕರೆಸ್ಬಿಟ್ಟು ಧಮಕಿ ಹಾಕಿದ್ದಾರೆ, ಅವ್ರ ಕೈಲೂ ಮಾರಕಾಸ್ತ್ರ ಕೊಟ್ಬಿಟ್ಟು ಅಟೆಂಪ್ಟ್ ಟು ಮರ್ಡರ್ ಮಾಡೋ ಪ್ರಯತ್ನ ಆಗಿದೆ ಅನ್ನೋ ಆರೋಪ ಜನಾರ್ದನ್ ರೆಡ್ಡಿ ಅವ್ರ ಮೇಲ್ ಬರ್ತಾ ಇದೆ, ಶ್ರೀರಾಮುಲು ಅವ್ರ ಮೇಲ್ ಬರ್ತಾ ಇದೆ. ದುರಂತ ಏನಂದ್ರೆ ಸ್ಮಿತಾ, ತನ್ನ ರಾಜಕೀಯ ಕಾರಣಕ್ಕೋಸ್ಕರ ತನ್ನ ಕಾರ್ಯಕರ್ತರನ್ನೇ ಕೊಂದು ರಾಜಕಾರಣ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಸೃಷ್ಟಿಯಾಗಿರ್ತಕ್ಕಂಥದ್ದು ದುರಂತ. ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಕಾರ್ಯಕರ್ತನ ಕಳ್ಕೊಂಡಿದ್ರೆ ಸಂವೇದನೆ ಮಾಡದೆ ಒಂದು ರಾಜಕಾರಣವನ್ನ ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕದಂತ ತಾವು ಏನ್ ಪ್ರಶ್ನೆ ಕೇಳಿದ್ರೆ ಈ ಗನ್ ಕಲ್ಚರ್ ಅಂತೇಳಿ ಅದಕ್ಕೆ ಸೂಟ್ ಆಗತ್ತ. ನೋಡಿ, ಇದೇನು ರಾಯಲಸೀಮೆ, ಆಂಧ್ರ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಕಲ್ಚರ್ ಇತ್ತು. ಇಡೀ ಈ ಪ್ರಕ್ರಿಯೆ ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದ ಪ್ರಹಸನ ಏನಿದೆ, ಆ ಪ್ರಹಸನಕ್ಕೆ ಮೂಲ ಕಾರಣಕರ್ತರು ಕಾಂಗ್ರೆಸ್ಸಿಗರು. ಅವರ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರ್ಬೋದು, ನಾ ಇಲ್ಲ ಅಂತ ನಾ ಹೇಳ್ತಿಲ್ಲ.
ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಏನು ಉಪಮುಖ್ಯಮಂತ್ರಿಗಳು ನೀವು ಇರಾಕಿಂದಾರು ಕರ್ಸ್ಕೊಂಬನ್ನಿ, ಇರಾನಿಂದಾರು ಕರ್ಸ್ಕೊಂಬನ್ನಿ, ಅಮೆರಿಕಾದಿಂದಾರು ಮಾಡಿ ಅಂದ್ರೆ ಗನ್ ಕಲ್ಚರ್ಗೆ ಪೋಷಣೆ ಮಾಡುವಂತ ಮಾತನ್ನ ಹಾಡದಂತದ್ದು. ಗನ್ನು ಸೆಕ್ಯೂರಿಟಿ ಗಾರ್ಡ್ ಅನ್ನ ಇಟ್ಕೊಳ್ಳೋದೇನ್ ತಪ್ಪಲ್ಲ, ಆದ್ರೆ ಅವ್ರಿಗೆ ಯಾರಿಗೂ ಮ್ಯಾಂಡೇಟ್ ಇರೋದಿಲ್ಲ, ನೀವನ್ನ ಗುಂಡಾರಿಸೋ ಅಂತ ಮ್ಯಾಂಡೇಟ್ ಇರಲ್ಲ. ನನಗೆ ಬಹಳ ಬೇಸರ ಆಗ್ತಾ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಅತ್ಯಂತ ಒಳ್ಳೆ ಹೆಸರಿರ್ತಕ್ಕಂಥ ಕರ್ನಾಟಕ ಪೊಲೀಸರು ಬಹಳ ಎಲ್ಲರಿಗಿಂತ ಒಂದು ಬಹಳ ತಮ್ಮ ಏನು ವೃತ್ತಿಪರ ಕೆಲಸವನ್ನ ಮಾಡ್ತಾ ಇದ್ರು. ಪ್ರೊಫೆಷನಲಿಸಂ ಅಂತಕ್ಕಂಥದ್ದು ಎಲ್ಲಾ ಸಂಗತಿಗಳು ಇರ್ತಾ ಇತ್ತು. ಬ್ಲೇಟೆಂಟ್ ವೈಲೇಷನ್ ಇದ್ರಲ್ಲಿ ಆಗ್ತಾ ಇರುವಂತದ್ದು ನೋಡಿ. ಪ್ರಾರಂಭದ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಜೊತೆ ಮಾತನಾಡಲ್ಲ ಅಂತ ಹೇಳಿದ್ರು ಅವರು. ಆದ್ರೆ ಕಡೆಯಲ್ಲಿ ಯಾರು ಈ ಇಡೀ ಪ್ರಕರಣಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರ ಜೊತೆ ಮುಖ್ಯಮಂತ್ರಿಗಳು ಮಾತನಾಡುವಂಥದ್ದು ಕೂತ್ಕೊಳ್ಳೋದಂತ ಆಯ್ತು. ಅಂದ್ರೆ ಹೇಗಿದೆ ಅಂತಂದ್ರೆ ಒಟ್ಟು ಪ್ರಕ್ರಿಯೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಎಲ್ಲಾ ರೀತಿಯ ಕಾನೂನು ಸುವ್ಯವಸ್ಥೆಗಳು ಕಾಂಗ್ರೆಸ್ಸಿಗರಿಗೋಸ್ಕರನೇ ಇದೆ ಅಂತ ಭಾವಿಸ್ಬಿಟ್ಟಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಯಾವ ರೀತಿ ಕಾನೂನನ್ನ ಗಾಳಿಗೆ ತೂರುವಂತ ಕೆಲಸವನ್ನು ಮಾಡ್ತಾ ಇದೆ. ಒಂದು ನಿಮಿಷ ನಿಮಗೂ ಮಾತನಾಡ್ಲಿಕ್ಕೆ ಬಿಟ್ಟೆ ಮಹೇಶ್ ಜಿ, ನೀವು ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಆಯ್ತು, ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ನಾಯಕರಾದ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರ ವರ್ತನೆ ಸರಿ ಇದೆಯಾ ಸರ್? ಆಯ್ತು, ಅವ್ರ ಗನ್ ಕಲ್ಚರ್ ಅವ್ರ ಗನ್ ಕಲ್ಚರ್ ಒಂದ್ ಮಾತು ಹೇಳ್ತೀನಿ ಕೇಳಿ. ಈಗ ಕಾಂಗ್ರೆಸ್ಸಿಗರು ಒಬ್ಬರ ಮೇಲೆ ದಾಳಿ ಮಾಡಕ್ ಬಂದಂತ ಸಂದರ್ಭದೊಳಗಡೆ ಗೊತ್ತಾಯ್ತಾನೆ ನಮ್ಮ ದೇಶದ ಕಾನೂನು ಏನ್ ಹೇಳತ್ತೆ? ಲಾಂಗು ಮಚ್ಚು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಲ್ಲ. ಮಹಾತ್ಮ ಗಾಂಧಿ ಒಬ್ರು ಬಿಟ್ರೆ ಮಹಾತ್ಮ ಗಾಂಧಿ ಒಬ್ಬರೇ ಬಿಟ್ರೆ ಒಂದು ಕೆನ್ನೆಗೆ ಹೊಡೆದಿದ್ದಕ್ಕೆ ಇನ್ನೊಂದು ಕೆನ್ನೆ ಕೊಡುವಂತ ಮಹಾತ್ಮ ಗಾಂಧಿ ಹೇಳಿದ ಏನು ಹಿಂಗೆ ಬೀದಿ ರಂಪಾಟ, ಬೀದಿ ನಾನು ಹೇಳ್ತಿರೋದು ನೀವೇನು ಹೇಳಕ್ ಹೊರಟಿದ್ದೀರಿ? ನಟರಾಜ್ ಗೌಡ್ರು ನಾ ಮಾತಾಡಿಲ್ಲ. ನಾನು ಹೇಳಕ್ ಹೊರಟಂತದ್ದು ಅಂಶ ಇಷ್ಟೇ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಅಲ್ಲಿಯ ಕ್ರಮ ಮಾಡಬೇಕಾದಂತದ್ದು ಲಾ ಅಂಡ್ ಆರ್ಡರ್ ಸಮಸ್ಯೆನ ಹದಬಸ್ತಲ್ಲಿ ಇಡಬೇಕಾದಂತದ್ದು ಪೊಲೀಸರ ಕೆಲಸ. ಅದು ಯಾವ ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಪೊಲೀಸರ ಹತ್ರ ನಡ್ಕೊಂಡ್ರ ಪೊಲೀಸರ ಆ ಒಂದು ನಡೆ ಸರಿಗಿಲ್ದಿರೋದಕ್ಕೆ ಕಾರಣಕ್ಕೋಸ್ಕರ ಅನೇಕ ಅದಕ್ಕೆ ಪ್ರತಿರೋಧ ಒಡ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು. ನಾನು ಅದನ್ನು ಸಮರ್ಥನೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಈ ಪ್ರಕರಣ ಆದ ನಂತರ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು? ಈಗ ಉದಾಹರಣೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಯಾಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡ್ತು? ಪೋಸ್ಟ್ ಮಾರ್ಟಮ್ ಯಾಕೆ ಎರಡನೇ ಮಾಡ್ತು? ಪೋಸ್ಟ್ ಮಾರ್ಟಮ್ ವಿಚಾರಕ್ಕೂ ಬರೋಣ. ಯಾಕೆ ಪೋಸ್ಟ್ ಮಾರ್ಟಮ್ ಬಂತು ಅಂತಂದ್ರೆ, ಈಗ ನಟರಾಜ್ ಅವರು ಮಾತನಾಡಿರುವಂತದ್ದು ನೀವೆಲ್ಲ ಏನ್ ಮಾತನಾಡ್ತಾ ಇದ್ದೀರಿ? ತಮ್ಗೇನ್ ಇವಾಗ ಬೆಳಿಗ್ಗೆ ಮತ್ತೆ ವಿಡಿಯೋ ಸಿಕ್ಕಿದೆ ಅಂತ ಹೇಳಿದ್ರೆ ತಾವೇನ್ ಮಾಡಿದಿರಿ? ತಾವ್ಯಾವ ಮಹಿಳೆಯರು ಲಾಂಗ್ ಇಟ್ಕೊಂಡಿದ್ದಾರೆ, ಮಚ್ಚಿಟ್ಕೊಂಡಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಖಾರದ ಪುಡಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ನಿಮ್ಮ ಮ್ಯಾನ್ಯುಯಲ್ ಅಲ್ಲಿ ಇದೆ. ನಿಮ್ಮ ಮೇಲೆ ಯಾರು ದಾಳಿ ಮಾಡಕ್ ಬಂದ್ರೆ ನೀವು ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಅಂತ ಹೇಳುತ್ತೆ. ಪೆಪ್ಪರ್ ಸ್ಪ್ರೇ ಅಲ್ಲ, ಪೆಪ್ಪರ್ ಸ್ಪ್ರೇ ಇಟ್ಕೊಳ್ಳಿ ಅಂತ ಯಾರು ನಾನು ಹೇಳಿದ್ದು? ನಿಮ್ಮ ಪೊಲೀಸ್ ಮ್ಯಾನ್ಯುಯಲ್ ಹೇಳೋದಿಲ್ವಾ? ನಿಮ್ ಪೊಲೀಸ್ ಮ್ಯಾನ್ಯುಯಲ್ ಹೇಳೋದಿಲ್ವಾ? ಮಾರಕಾಸ್ತ್ರ ಇಟ್ಕೊಳ್ಳಿ. ಇಲ್ಲಿ ಕೇಳಿ, ಒಂದ್ ಮಾತು ಹೇಳ್ತೀನಿ. ನಿಮ್ ಪೊಲೀಸ್ ಪೆಪ್ಪರ್ ಸ್ಪ್ರೇ ಯಾಕೆ ಅಂತ ಹೇಳ್ತೀರಿ? ಹಾಗಾದ್ರೆ ಪೆಪ್ಪರ್ ಸ್ಪ್ರೇ ಮಾಡ್ಕೊಳ್ಳೋದು ಇಲ್ಲಿಗಲ್ಲ? ಗುಂಪಾಗಿ ಇವತ್ತಿನ ಕಾಂಗ್ರೆಸ್ಸಿಗರು ಯಾಕೆ ನೀವು ಇದು ನೋಡಿ, ನೀವು ಚರ್ಚೆ ಮಾಡಬೇಕಾಗಿರೋದು ಒಳ್ಳೆ ಇನಿಷಿಯೇಟಿವ್ ಮಾಡಿದ್ರಿ. ಈ ಇನಿಷಿಯೇಟಿವ್ ಪಾರ್ಟ್ ಹಾಕಿರ್ಬೇಕಾಗಿರುವಂತದ್ದು ನೀವು ಏನಕ್ಕೋಸ್ಕರ ಸರ್ಕಾರ ಇಷ್ಟು ಜನರನ್ನ ಯಾರದು ಭರತ್ ರೆಡ್ಡಿ ಇರ್ಬೋದು, ಸಂತೋಷ್ ರೆಡ್ಡಿ ಇರ್ಬೋದು, ಬೇರೆಯವ್ರನ್ನ ಯಾಕೆ ಬಂಧನ ಮಾಡಿಲ್ಲ? ಮಾಡ್ತೀನಿ ಸರ್ ಅದಕ್ಕೂ. ಬಟ್ ನನ್ನ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಇರೋದು ಎರಡೂ ಪಕ್ಷಗಳ ಫೇಲ್ಯೂರ್ ಅನ್ನ ಎತ್ತೋರಿಸೋದು. ನಮ್ಮ ಕರ್ನಾಟಕ ನೋಡಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನಮ್ಮ ಬಿಜೆಪಿ ಕಾರ್ಯಕರ್ತೆ ನಿಮ್ಮನ್ನು ಮಚ್ಚ ಹೊಡಕ್ ಬಿಜೆಪಿ ಮತ್ತೆ ನೀವು ಅವಾಗಿಂದ ಹೇಳ್ತಾನೆ ಇದ್ದೀರಿ, ನಮ್ಮ ಜಿಲ್ಲಾಧ್ಯಕ್ಷರು ಇದೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೀವು ಅವ್ರು ಯಾಕೆ ಮಚ್ಚಿಟ್ಕೊಂಡ್ರು, ಅವ್ರು ಯಾಕೆ ಹೋಗಿಟ್ಕೊಂಡ್ರು ಅಂತಂದ್ರೆ ಮಹೇಶಿ, ನಾನು ತುಂಬಾ ಸಮಾಧಾನವಾಗಿ ಮತ್ತೆ ಕೇಳಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಇದ್ದಾರೆ ಅಂತಂದ್ರೆ ಅದು ಒಂದಾ ನಾರಾ ಭರತ್ ರೆಡ್ಡಿ ಅವ್ರ ಕಡೆಯವರಾಗಿರ್ಬೇಕು, ಇಲ್ಲ ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರಾಗಿರ್ಬೇಕು. ಇಬ್ರು ಅಲ್ದೇ ಇರೋರು ಮೂರನೇವ್ರಿಗೆ ಏನಪ್ಪಾ ಕೆಲಸ ಅಲ್ಲಿ ಲಾಂಗ್ ಇಟ್ಕೊಂಡು ಬರೋದು? ಪ್ರದೀಪ್ ಅವರೇ ನೀವ್ ಹೇಳಿ. ಪ್ರದೀಪ್, ಒಂದ್ ನಿಮಿಷ ಹೇಳ್ತೀನಿ. ಇಡೀ ಅದನ್ನ ಹದ್ದುಬಸ್ತಲ್ಲಿ ಹತೋಟಿಗೆ ತಂದು ತಳ ತರ ತರಬೇಕಾದಂತ ಕೆಲಸ ಇದ್ದಂಥದ್ದು ಪೊಲೀಸರಿಗೆ.
ನಾನು 100% ನೀವು ಪೊಲೀಸ್ ಫೈಲ್ಯೂರೇ ಮಾತಾಡ್ತಾ ಇಲ್ಲ. ನೀವು ಪೊಲೀಸ್ ಫೈಲ್ಯೂರೇ ಮಾತಾಡ್ತಾ ಇಲ್ಲ. ನೀವು ಪೊಲೀಸ್ ಅವರದ್ದು ಏನು ಫೇಲ್ಯೂರ್ ಇದೆ ಅದರಿಂದ ಈ ಸ್ಥಿತಿ ನಿರ್ಮಾಣ ಆಗಿದ್ದು. ಯಾಕೆ ಜನ ಅವರ ಸ್ವಯಂ ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು? ಮಹೇಶ್ ಜಿ, ಇವಾಗ ಹೆಂಗೆ ಪೊಲಿಟಿಕಲಿ ಡ್ರಿವನ್ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಆದ್ರೆ ಮೂಲಭೂತ ಪ್ರಶ್ನೆ ಇರೋದು, ಒಂದೇ ಪಕ್ಷದ ಕಡೆಯಿಂದ ಅಲ್ಲಿ ಗಲಾಟೆ ಆಗಿದೆ ಅಂತ ಅಂತೂ ಈ ದೃಶ್ಯಗಳನ್ನ ನೋಡಿದ್ಮೇಲೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎರಡೂ ಕಡೆಯವರು ಕೂಡ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ. ಪ್ರದೀಪ್ ಅವರು ನ್ಯೂಟ್ರಲ್ ಆಗಿ, ಹೈನೋ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆಯಲ್ಲಿ ಮೈತ್ರಿ 19 ಆಯ್ತು, 19 ನಿಮಿಷ ಆಯ್ತು, ಅವ್ರು ಉತ್ತರ ಕೊಡ್ಲಿ ಸರ್. ಪಕ್ಷದಿಂದ ವಕ್ತಾರರು ಕಳಿಸಿದ್ದಾರೆ, ಅವರು ಉತ್ತರ ಕೊಡ್ಲಿ. ಕಾಂಗ್ರೆಸ್ಸಿಗರು ಪ್ರತಿಕ್ರಿಯೆ ಕೊಟ್ಟರೆ ಕೇಳಿಸ್ಕೊಂಡಿದೀವಿ. ಪ್ರದೀಪ್ ಅವ್ರ ಮಾತನ್ನು ಕೂಡ ಕೇಳಿಸ್ಕೊಂಡ್ಬಿಡೋಣ. ಐ ನೋ ಬಿಜೆಪಿ ಜೊತೆಯಲ್ಲಿ ಮೈತ್ರಿ ಪಾರ್ಟ್ನರ್ ಇದ್ದೀರಿ ಅಂತ ಹೇಳಿ, ಆದ್ರೆ ಒಂದು ನ್ಯೂಟ್ರಲ್ ಆದ ಒಪಿನಿಯನ್ ನೀವು ಕೊಡಬಹುದು ಅನ್ನೋ ಭಾವನೆ, ಯಾಕಂದ್ರೆ ನೀವು ವೈಯಕ್ತಿಕವಾಗಿ ವಕೀಲರು ಕೂಡ ಇದ್ದೀರಿ. ನೀವು ಈ ದೃಶ್ಯವನ್ನ ಗಮನಿಸಿದ ಮೇಲೆ ನಿಮಗೆ ಅನಿಸ್ತಾ ಇದೆಯಾ ಪ್ರದೀಪ್ ಅವರೇ, ನೀವು ಕೂಡ ಪಕ್ಷದ ಪರವಾಗಿ ಒಂದಷ್ಟು ಮಾಹಿತಿ ಸಂಗ್ರಹಿಸಿರ್ತೀರಿ, ಕೇವಲ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ ಹಾಗೆ ಅವರ ಆಪ್ತರಾದ ಸತೀಶ್ ರೆಡ್ಡಿ ಅವರ ಕಡೆಯವರು ಮಾತ್ರ ಅಲ್ಲಿ ಗೂಂಡಾವರ್ತನೆಯನ್ನ ಪ್ರದರ್ಶನ ಮಾಡಿದ್ರು ಅಂತ ಹೇಳಿ ನಾವು ಬ್ಲೈಂಡ್ ಆಗಿ ನಂಬುವಂತ ದೃಶ್ಯಗಳ ಇವು ಅಂತ? ಪ್ರದೀಪ್ ಅವರು, ನಾನು ಒಂದನ್ನ ಈ ಸಮಾಜ ದೃಷ್ಟಿಯಿಂದ ನಾವು ನೋಡೋದ್ರೆ ಒಳ್ಳೆ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜವಾಬ್ದಾರಿ. ಪೊಲಿಟಿಕಲ್ ಪಾರ್ಟಿಗಳದ್ದು ಜವಾಬ್ದಾರಿ ಇದೆ, ಮಹತ್ತರವಾದ ಜವಾಬ್ದಾರಿ ಇರೋದು. ನಾವೆಲ್ಲರೂ ಕೂಡ ಈ ಘಟನೆಯನ್ನ ಖಂಡಿಸಬೇಕು. ಮೊದಲನೇದಾಗಿ ಈ ಘಟನೆ ಆಗ್ಬಾರ್ದಾಯ್ತು. ಯಾಕೆಂದ್ರೆ ಇಲ್ಲಿ ಕೊನೆಗೆ ಸತ್ತಿದ್ದು ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ವ್ಯಕ್ತಿ ಸತ್ತ. ಆದ್ರೆ ಇಲ್ಲಿ ಎರಡು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ನಡೆದಂತ ಘರ್ಷಣೆ ಇದು. ಆದ್ರೆ ಘರ್ಷಣೆ ಆಗ್ಲಿಕ್ಕೆ ಮೂಲಭೂತ ಕಾರಣಗಳು ಯಾವುದು ಅಂತ ಹುಡುಕ್ತಾ ಹೋದಾಗ, ಎಸ್ ಅಫ್ಕೋರ್ಸ್ ಇವತ್ತು ಏನು ಬಂಟಿಂಗ್ಸು ಬ್ಯಾನರ್ಸ್ ನ ಕಟ್ಟಲಿಕ್ಕೆ ಕರ್ನಾಟಕ ಸರ್ಕಾರದ ನಿರ್ದೇಶನ ಇದೆ. ಆ ಸರ್ಕಾರದ ನಿರ್ದೇಶನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾ ಇದೆ ಅಂತ ಆ ಸರ್ಕಾರದ ಜವಾಬ್ದಾರಿ ಹೊತ್ತಂತ ಡಿ.ಕೆ. ಶಿವಕುಮಾರ್ ಅನೇಕ ಬಾರಿ ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಕಟ್ಟಬೇಡಿ. ಇವನ್ ಬೆಂಗಳೂರಲ್ಲೂ ಕೂಡ ಬ್ಯಾನರ್ನ ವಿತೌಟ್ ನೀವು ಪರ್ಮಿಷನ್ ಇಲ್ಲದೆ ಕಟ್ತಾ ಇದ್ದೀರಿ. ಇದು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರತಕ್ಕಂಥ ನಿಮ್ಮ ಧೋರಣೆ ಕಾಂಗ್ರೆಸ್ ಪಕ್ಷ. ಇವತ್ತು ನೀವು ವಿಜಯನಗರದಲ್ಲಿ ನೋಡ್ಕೊಂಡ್ ಬಂದ್ರೆ, ನೀವು ಲೇಔಟ್ ಕೃಷ್ಣಪ್ಪ ಅವ್ರ ಮಗಂದು ಇಡೀ ರೋಡ್ನೆ ಜಾಚ್ಕೊಂಡ್ಬಿಟ್ಟಿದೆ. ಇದು ಕಾರಣ ಏನು? ಇದು ಕಾರಣ ಆಯ್ತು. ಇದಕ್ಕಿಂದೆ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಒಂದೇ ನಿಮಿಷ. ಇಂದನೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಇದೇ ವಿಧಾನಸೌಧ ಸುತ್ತಮುತ್ತ ಬ್ಯಾನರ್ ಆಗಿದ್ರು. ಅವತ್ತು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಧಕ್ಕೆ ಹೋರಾಟ ಮಾಡಿದ್ರಿ. ಜ್ಞಾಪಕ ಇಲ್ವ ಇವಾಗ? ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಬಾವುಟ ನೀವು ಹೋರಾಟ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ಕಾನೂನಿಗೆ ವಿರುದ್ಧವಾಗಿ ಅಲ್ಲೋಗಿ ಚೇರ್ ಹಾಕೊಂಡು ದುರಾಂಕಾರದಿಂದ ದಿಮಾಕಿಂದ ಬಾವುಟ ಕಟ್ಟಿಸಿದ್ರಲ್ಲ, ಬ್ಯಾನರ್ ಕಟ್ಟಿಸಿದ್ರಲ್ಲ, ಅದು ನಿಮ್ಮ ದಿಮಾಕು. ಮಾತಾಡ್ತೀನಿ, ಒಂದು ಅವಕಾಶ ಕೊಡಿ. ಇವತ್ತು ಮೇಡಮ್ ಒಂದು ಅವಕಾಶ ಕೊಡಿ, ಮಾತಾಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಮೇಡಮ್, ಸ್ಮಿತಾ ಮೇಡಮ್ ಅವರೇ, ದಾಳಿ ಮಾಡಿರ್ತಾರ. ಫೈನ್ ಆಗ್ತಾರೆ. ಅವ್ರಿಗೆ ದೊಣ್ಣೆ ಕೊಟ್ಟು ಒಂದು ಅವಕಾಶ ಕೊಡಿ ಮೇಡಮ್. ಈಗ ನಟರಾಜ್ ಗೌಡ್ರೆ, ಇಲ್ಲ ನಟರಾಜ್ ಗೌಡ್ರೆ, ಕೇಳಿಸ್ಕೊಳ್ಳಿ. ಪ್ರದೀಪ್ ಜಿ ನಟರಾಜ್ ಗೌಡ್ರು, ರಾಜಕೀಯ ಅಸ್ತಿತ್ವ ಬಂದ್ಬಿಡ್ತದ? ನಟರಾಜ್ ಗೌಡ್ರೆ, ಬಹಳ ಇಂಟ್ರೆಸ್ಟಿಂಗ್ಲಿ ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ನವರು ಕೇಳಿಸ್ಕೊಳ್ಳಿ. ಪ್ರದೀಪ್ ಅವರೇ ಕೇಳಿಸ್ಕೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ನವರು ಮಾಧ್ಯಮದ ವರದಿಯನ್ನ ಒಪ್ಕೊಂಡಿದ್ದಾರೆ. ಏನು? ನಮಗ್ ಸಿಕ್ಕ ಮಾಹಿತಿಯ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಆ ಮಹಿಳೆ, ಅದನ್ನು ಒಪ್ಕೊಂಡ ಕಾಂಗ್ರೆಸ್ನವರು. ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಸತೀಶ್ ರೆಡ್ಡಿ ಅವರ ಕೈಯಲ್ಲಿ, ಅಂದ್ರೆ ಅವರ ಬೆಂಬಲಿಗರು ಏನಿದ್ರು ಗನ್ಮ್ಯಾನ್ಗಳು, ಅವರ ಬುಲೆಟ್ ನಿಂದ
ಈ ರಾಜಶೇಖರ್ ಅವರ ಪ್ರಾಣ ಹೋಯ್ತು ಅನ್ನೋದು ನಮಗ್ ಸಿಕ್ಕಿರೋ ಮಾಹಿತಿ. ತನಿಖೆಯಿಂದ ಬರ್ಲಿ. ಒಪ್ಕೊಳ್ಬೇಕು ನೀವು. ತನಿಖೆಯಿಂದ ಬರ್ಲಿ. ಮತ್ತೆ ಇದನ್ನ ಹೆಂಗ್ ಒಪ್ಕೊಳ್ತಿದ್ದೀರಿ? ನಮ್ಗ್ ಗೊತ್ತಿದ್ದಲ್ಲ, ಜನ ಮಾಧ್ಯಮದ ಈ ಹೇಳ್ತಾರಲ್ಲ. ರಿಪೋರ್ಟ್ ಅನ್ನು ಜನ ಒಪ್ಕೊಳ್ತೀರಿ, ಹೇಳ್ತಾರಲ್ಲ. ಮಾಧ್ಯಮದ ಆ ಜನ ರಿಪೋರ್ಟ್ ಅನ್ನು ಹೇಳ್ತಾರಲ್ಲ. ಒಪ್ಕೊಳ್ಳೋದಿಲ್ಲ. ಮೇಡಮ್, ಇದನ್ನೇ ಕೇಳಿ, double ಕೇಳಿ, standard ಕೇಳಿ, ಅನ್ನೋದು. ಇದನ್ನೇ double standard ಅನ್ನೋದು. ಬಂದಿರೋ ಮೇಡಮ್, ಅವರ ಮನೆಯ ಕಾಂಪೌಂಡ್ ಒಳಗೆ ಕಲ್ಲು ಶೇಖರಣೆ ಮೇಡಮ್, ಮಾಡಿ ಒಂದು ನಿಮಿಷ, ಅವರ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಧಮಕಿ ಹಾಕಿರೋದು. ಪಿತಾ ಮೇಡಮ್. ಕಾರ್ಯಕರ್ತರಿಗೆ ಪ್ರಾಣ ತೆಗಿತೀನಿ ಅಂತ ಧಮಕಿ ಹಾಕಿದ್ದಾರೆ. ಸ್ಮಿತಾ ಮೇಡಮ್, ಪ್ಲೀಸ್ ಒಂದ್ ನಿಮಿಷ ಇಲ್ಲಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿ ಹೇಳ್ತೀನಿ. ಮೇಡಮ್, ರಾಜಕಾರಣಿ ಆಗಲ್ಲ. ಅಸ್ತಿತ್ವ ಬರೋದಿಲ್ಲ. ಬ್ಯಾನರ್ ಹರಿದ ತಕ್ಷಣ ಸ್ಮಿತಾ ಮೇಡಮ್, ಇಬ್ಬರದು ಮೈಕ್ ಆಫ್ ಅನಿಲ್ ಅವರ ಆನೇರ್. ಇಬ್ಬರದು ಮೈಕ್ ಆಫ್ ಅನಿಲ್ ಅವರ ಆನೇರ್. ಅನಿಲ್ ಅವರು ಅನಿಲ್ ಅವರ ಮೇಡಮ್, ಅನಿಲ್ ಅವರ ಆನೇರಲ್ಲಿ ಸ್ಮಿತಾ ಮೇಡಮ್ ಅವರೇ, ಎಲ್ಲರಿಗೂ ಮೈಕ್ ಆಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅನಿಲ್ ಅವ್ರನ್ನ ಮತ್ತೆ ಫ್ರೇಮ್ ಅಲ್ಲಿ ಅನಿಲ್ ಅವ್ರು ಮಾತ್ರ, ಫ್ರೇಮ್ ಅಲ್ಲಿ ಅನಿಲ್ ಅವ್ರು ಮಾತ್ರ. ಥ್ಯಾಂಕ್ ಯು. ಅನಿಲ್ ಅವ್ರು ಮಾತಾಡಿ, ಅನಿಲ್ ಅವ್ರು ಮಾತಾಡಿ. ಮೇಡಮ್, ಮೇಡಮ್, ನಾನು ಒಂದು ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ಘಟನೆ ನಡೆದದ್ದು ಯಾರ ಜಾಗದಲ್ಲಿ, ಯಾರ ಮನೆ ಹತ್ತಿರದಲ್ಲಿ ನಡೆದಿದ್ದು? ಜನಾರ್ದನ್ ರೆಡ್ಡಿ ಅವರು ಏನಾದ್ರು ಆ ಕಡೆ ಭರತ್ ರೆಡ್ಡಿ ಅವರ ಆಫೀಸ್ಗೂ ಅಥವಾ ಮನೆಗೆ ಹೋಗಿದ್ರ? ಭರತ್ ರೆಡ್ಡಿ ಅವರು ಮತ್ತು ಭರತ್ ರೆಡ್ಡಿ ಅವರ ಗುಂಪು ಮತ್ತು ಕೆಲವರು ರೌಡಿಗಳ ಗುಂಪು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗಿತ್ತ? ನಂದೊಂದು ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನಡೆದಂತ ಇನ್ಸಿಡೆಂಟ್ ಜನಾರ್ದನ್ ರೆಡ್ಡಿ ಅವರಿಗೆ ಯಾಕೆ ಅವಶ್ಯಕತೆ ಇತ್ತು ಅಂತ ನಾನು ಕೇಳ್ತೀನಿ. ನಿಮಗೆ 10 ಕಿಲೋಮೀಟರ್ ಬ್ಯಾನರ್ ಹಾಕಿದ್ದಾರೆ. ನಿಮಗೆ ಒಂದ್ ನಿಮಿಷ, ಬ್ಯಾನರ್ಗಳು ಇಡೀ ಬಳ್ಳಾರಿ ನಗರದಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಬ್ಯಾನರ್ಗಳನ್ನು ಹಾಕಿದ್ದೀರಾ. ಮಹಾನಗರ ಪಾಲಿಕೆಯಿಂದ ಏನಾದ್ರೂ ಒಂದು ಬ್ಯಾನರ್ಗೆ ನೀವು ಪರ್ಮಿಷನ್ ತಗೊಂಡಿದ್ದೀರಾ? ಶುಲ್ಕ ಕಟ್ಟಿದ್ದೀರಾ? ನೀವು ಯಾವ್ದಾದ್ರು ತೆರಿಗೆ ಹಣವನ್ನು ಎಲ್ಲರೂ ಅನಿಲ್ ಸರ್ ಒಂದೇ ನಿಮಿಷ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ನಿಮ್ಮ ಎನರ್ಜಿನೂ ವೇಸ್ಟ್, ನಮ್ಮ ವೀಕ್ಷಕರ ಸಮಯನೂ ವೇಸ್ಟ್. ಅವ್ರ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಟ್ರಿ. ಅನಿಲ್ ಅವ್ರು ಕಂಪ್ಲೀಟ್ ಮಾಡ್ಲಿ. 30 ಸೆಕೆಂಡ್. ನಟರಾಜ್ ಗೌಡ ಉತ್ತರ ಕೊಡ್ಲಿ. ಇದು ಯಾರ ಮನೆ ಮುಂದೆ? ನನ್ನ ಪ್ರಶ್ನೆ ಅನಿಲ್ ಕುಮಾರ್ ಕಾಂಗ್ರೆಸ್ಸಿನ ಒಂದು ಗುಂಡಾಗಿರಿಯನ್ನ ನೀವು ಇಲ್ಲಿ ಸ್ಟುಡಿಯೋದಲ್ಲಿ ಮಾತಾಡಿ ದಬ್ಬಾಳಿಕೆ ಮಾಡಿ ನೀವು ಹೀಗೆ ಸ್ಟುಡಿಯೋದಲ್ಲಿ ಅರ್ಚೋದ್ರಿಂದ ಕಿರ್ಚೋದ್ರಿಂದ ಆಗೋದಿಲ್ಲ. ನೀವು ಯಾರ ಮನೆಗೆ ಹೋಗಿ ನೀವು ದಾಳಿಯನ್ನು ಮಾಡಬೇಕಾಗಿತ್ತು. ಬಳ್ಳಾರಿ ನಗರದಲ್ಲಿ 1500ಕ್ಕೂ ಹೆಚ್ಚು, ಸುಮಾರು 1500ಕ್ಕೂ ಹೆಚ್ಚು ಬ್ಯಾನರ್ಗಳನ್ನು ಹಾಕಿದ್ದೀರಿ. ಅಮಾಯಕರ ಪ್ರಾಣವನ್ನು ನೀವು ಅದು ಯಾವುದೇ ಪಾರ್ಟಿ ಇರಲಿ, ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ. ಲೈಟ್ ಆಫ್ ಆಗೋಯ್ತು. ಬಳ್ಳಾರಿ ಸರ್ ಕರೆಂಟ್ ಕಟ್ ಆಗಿದ್ರೆ ದಯವಿಟ್ಟು ಅದನ್ನ ಸರಿ ಮಾಡಿಸಿ. ನಮ್ ಡಿಬೇಟ್ ಇಂಪಾರ್ಟೆಂಟ್. ವಿವೇಕ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅದಕ್ಕೆ ಆಯ್ತು. ನೀವು ಕಿರ್ಚಿದ್ರೆ ಅವರು ಕಿರ್ಚಿದ್ರೆ ನಿಮ್ಮ ಪ್ರಶ್ನೆಗೆ ಅವ್ರಿಗೂ ಉತ್ತರ ಸಿಗಲಿಲ್ಲ. ಅದಕ್ಕೆ ಪ್ರಶ್ನೆಗೆ ಉತ್ತರ ಯಾರ ಮನೆ ಹತ್ರ ಹೋಗಿದ್ರು ನೀವು? ಯಾರ ಮನೆಗೆ ಹೋಗಿದ್ರು? ಎಲ್ಲಾರು ವಾಪಸ್ ಬರ್ತೀನಿ ಮಾತ್ರ. ಅನಿಲ್ ಅವರ ಆಡಿಯೋ ಇನ್ನೊಂದು ಬಾರಿ. ಮಹೇಶ್, ಒಂದೇ ನಿಮಿಷ. ನಾವಿಲ್ಲಿ ಒಂದು ಅತ್ಯಂತ ಗಂಭೀರವಾದ ವಿಚಾರ ಮಾತನಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಮಾರಕವಾಗಿದೆ ಈ ಗನ್ ಹಾಗೆ ಲಾಂಗು ಮಚ್ಚು ಕಲ್ಚರ್ ಅಂತ ಹೇಳಿ. ಅಟ್ಲೀಸ್ಟ್ ಈ ವಿಚಾರ ಮಾತನಾಡುವಾಗಾದ್ರೂ ಸಭ್ಯತೆಯನ್ನ ಕಾಪಾಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ಮೂರೂ ಪಕ್ಷದ ವಕ್ತಾರರಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಿದ್ದೀನಿ. ಫಿಶ್ ಮಾರ್ಕೆಟ್ ಮಾಡೋದು ಬೇಡ. ಇನ್ನು ಹಾರ್ಷ್ ಆಗಿ ಹೇಳಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದ ಬಳ್ಳಾರಿಯ ರಸ್ತೆ ಮಾಡೋದು ಬೇಡ. ನಮ್ಮ ಸ್ಟುಡಿಯೋನ ದಯಮಾಡಿ ಡೀಸೆನ್ಸಿ ಕಾಪಾಡೋಣ. ಒಬ್ರು ಮಾತನಾಡುವಾಗ ಇನ್ನೊಬ್ರು ಕೇಳಿಸ್ಕೊಳ್ಳೋ ವ್ಯವಧಾನ ಪ್ರದರ್ಶಿಸಿ. ವಿವೇಕ್ ಅವ್ರು ಮಾತ್ರ ಆನೇರ್, ವಿವೇಕ್ ಅವ್ರ ವಾಯ್ಸ್ ಮಾತ್ರ ಆನೇರ್ ಇದೆ. ವಿವೇಕ್ ಅವರೇ, ಬ್ಯಾನರ್ ಕಟ್ಲಿಕ್ಕೆ ಪರ್ಮಿಷನ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಪ್ರಶ್ನೆ. ಎರಡನೇದು, ಸತೀಶ್ ರೆಡ್ಡಿ ಅವರು ಮನೆ ಮುಂಭಾಗದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಧಮಕಿ ಕೊಟ್ರು, ಹಾಗಾಗೇನೆ ಇದು ಎಸ್ಕಲೇಟ್ ಆಗಿದ್ದು. ಮೂರನೇದು, ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ನ ಗುಂಡಿಂದಲೇ ರಾಜಶೇಖರ್ ಬಲಿಯಾಗಿರೋದು. ಇಂಥ ಗಂಭೀರ ಆರೋಪಗಳು ಕೇಳೋಕ್ ಸಿಗ್ತಾ ಇದೆ. ಈ ಮೂರು ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ.
ಮೇಡಮ್ ಇಲ್ಲಿ ನೋಡಿ ಮೇಡಮ್, ನೀವೇನ್ ಫಸ್ಟ್ ಏನ್ ಕೇಳಿದ್ರಿ, ಮುಂದುವರಿಸಿ ಕೇಳಿಸ್ತಾ ಇದೆ. ಪರ್ಮಿಷನ್ ತಗೊಂಡಿದ್ದಾರೆ, ಕಾರ್ಪೊರೇಷನ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಮೇಡಮ್ ಅವರು. ಆಕ್ಚುಲಿ ಲೋಕೇಶ್ ಅಂಬವರು ರಿಸೌಂಡ್ ಬರ್ತಿದೆ. ಲೋಕೇಶ್ ಅವರು ಅಲ್ಲಿ ಸ್ಥಳೀಯ ನಾಯಕರು ಲೋಕೇಶ್ ಅವರು ಹಾಕಿರೋ ಬ್ಯಾನರ್ ಅದು. ಆ ಬ್ಯಾನರ್ ಆಗ್ಬೇಕಾದ್ರೆ ಜನಾರ್ದನ್ ರೆಡ್ಡಿ ಅವರು ಮನೆ ಹತ್ರ ಅಂದ್ರೆ ಮೇನ್ ರೋಡ್ ಅಲ್ಲಿ ಆಗ್ಬೇಕಾದ್ರೆ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿ ಲೋಕೇಶ್ ಅವರಿಗೆ ಧಮಕಿ ಕೊಟ್ಟಿದ್ದಾರೆ, ವಾರ್ನಿಂಗ್ ಮಾಡಿದ್ದಾರೆ. ಆ ವಾರ್ನಿಂಗ್ ಮಾಡಿ ಈಗಾಗಲೇ ಅವಾಗಲೇ ಬ್ಯಾನರ್ ಕಿತ್ತಾಗಿದ್ದಾರೆ. ಕಿತ್ತ ಮೇಲೆ ಆ ಸ್ಪಾಟ್ ಅಲ್ಲಿ ಶ್ರೀರಾಮ್ಲು ಅವರು ಡೈರೆಕ್ಟ್ ಖುದ್ದಾಗಿ ಬಂದು ಬ್ಯಾನರ್ ಕಿತ್ಸಿದ್ದಾರೆ. ಸತೀಶ್ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದು ಮಾಡಕ್ಕಿಂತ ಮುಂಚೆ ಅವರು ಅಲ್ಲೇನು ಕುಂತಿದ್ದಾರೆ ಅಂತ ಹೇಳಿದಾರಲ್ಲ, ಅವರು ಕುಂತಿಲ್ಲ. ಲೋಕೇಶ್ ಅವರಿಗೆ ಇವರು ಫೋನ್ ಮಾಡಿ ಧಮಕಿ ಕೊಟ್ಟಾಗ ಲೋಕೇಶ್ ಅವ್ರ ಪರವಾಗಿ ಹೋಗಿ ನಿಂತಿದ್ದಾರೆ, ನೀನ್ ಎಲ್ಲ ಹಾಕಿದೆ ಅಂತ ನೋಡಕ್ ನಿಂತಿದ್ದಾರೆ. ಏಕಾಏಕಿ ಶ್ರೀರಾಮ್ಲು ಅವರು ಬಂದು ಅವಾಗ ಸತೀಶ್ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಮಾಡಿರೋದು. ಏನ್ ಮೇಡಮ್, ಇದಾದ್ಮೇಲೆ ನೀವೇನ್ ಹೇಳ್ತೀರಿ? ಇಡೀ ಬಳ್ಳಾರಿಯಲ್ಲೆಲ್ಲ ಬ್ಯಾನರ್ ಹಾಕಿದ್ದಾರೆ. ಅದೇನು, ಯಾಕಂದ್ರೆ ಒಂದು ಹಬ್ಬದ ವಾತಾವರಣ, ಅಲ್ಲೇ ಹತ್ರದಲ್ಲೇ ಇರುವ ಪುತ್ಥಳಿ ಓಪನಿಂಗ್ ವಾಲ್ಮೀಕಿ ಸರ್ಕಲ್, ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಅಲ್ಲೇ ಇರೋದು ಜನಾರ್ದನ್ ರೆಡ್ಡಿ ಅವ್ರ ಮನೆ. ಅಲ್ಲಿ ಎಲ್ಲ ಕಡೆ ಬ್ಯಾನರ್ ಹಾಕಿದಾರಲ್ಲ, ಅಲ್ಲೊಂದು ಬ್ಯಾನರ್ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕಾಲ್ ಮಾಡಿ ಧಮಕಿ ಹಾಕಿದ್ರು ಅಂತ, ಹೌದಲ್ವಾ? ಹೌದು ಹೌದು ಮೇಡಮ್. ಸರ್ಕಾರ ಇರೋದು ಕಾಂಗ್ರೆಸ್ ಪಕ್ಷದ. ಜನಾರ್ದನ್ ರೆಡ್ಡಿ ಅವರು ಕರೆಕ್ಟ್. ಲೋಕೇಶ್ ಅವರು ಸತೀಶ್ ರೆಡ್ಡಿ ಅವರಿಗೆ ಹೇಳೋಕ್ಕಿಂತ ಅಥವಾ ಸತೀಶ್ ರೆಡ್ಡಿ ಅವ್ರಿಗೆ ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಸರ್. ನಾವು ಬ್ಯಾನರ್ ಕಟ್ಲಿಕ್ಕೆ ಹೋದ್ರೆ ಹಿಂಗ್ ಧಮಕಿ ಹಾಕ್ತಿದ್ದಾರೆ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಿ ಅಂದ್ರೆ ಆಗ್ತಿತ್ತಲ್ಲ. ಸತೀಶ್ ರೆಡ್ಡಿ ಅವರ ಹೋಗೋದಂತೆ, ಅವ್ರ ಖಾಸಗಿ ಗನ್ಮ್ಯಾನ್ ಗಳನ್ನ ಕರ್ಕೊಂಡು ಹೋಗೋದಂತೆ. ಅಂದ್ರೆ ನಿಮ್ಮದೇ ಪಕ್ಷದ, ಪೂರ್ತಿ ಪ್ರಶ್ನೆ, ಯು ಕಾಂಟ್ ರನ್ ಅವೇ. ಪೂರ್ತಿ ಕೇಳಿಸ್ಕೊಳ್ಳಿ, ನಿಮ್ಮದೇ ಪಕ್ಷದ ನಾಯಕರುಗಳಿಗೆ, ನಿಮ್ಮದೇ ಪಕ್ಷದ ಕಾರ್ಯಕರ್ತರಿಗೆ, ನಿಮ್ಮ ಸರ್ಕಾರದ ಅಂಡರ್ ಅಲ್ಲೇ ಕೆಲಸ ಮಾಡ್ತಿರುವ ಹೋಮ್ ಮಿನಿಸ್ಟ್ರಿ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಅಥವಾ ಬೆಲೆ ಕೊಡಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಬ್ಯೂಟಿಫುಲ್ ಕ್ವಶನ್. ನಾನು ರಿಪ್ಲೈ ಮಾಡಿ. ಅಲ್ಲಿ ಯಾಕೆ ಬೆಲೆ ಕೊಡೋದಿಲ್ಲ ಮೇಡಮ್? ಪೊಲೀಸರು ಇದಾರೆ, ಆ ಟೈಮ್ ಅಲ್ಲಿ 2 ಕಾನ್ಸ್ಟೇಬಲ್ ಬಂದಿದ್ದಾರೆ. ಅದೇ ರೀತಿ ಅಲ್ಲಿ ನಾಳೆ ಫಂಕ್ಷನ್ ಅಂದ್ರೆ ಅಲ್ಲೇ ಸತೀಶ್ ರೆಡ್ಡಿ ಅವರು ಅಲ್ಲೇ ಇದ್ದಾರೆ, ಸರ್ಕಲ್ ಹತ್ರ ಇದ್ದಾರೆ. ವಾಲ್ಮೀಕಿ ಸರ್ಕಲ್ ಹತ್ರ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತಿದ್ದಾರೆ. ಅಲ್ಲೇ ಅರೇಂಜ್ಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿಂದ ಬಂದಿದ್ದಾರೆ, ಹತ್ರ ಇದ್ದಾರೆ. ಅವ್ರೇನ್ ಅದೇ ಕೆಲ್ಸಕ್ಕೆ ಇಲ್ಲೇನ್ ಬಂದಿಲ್ಲ, ಗಲಾಟೆ ಮಾಡಕ್ ಏನ್ ಬಂದಿಲ್ಲ. ಅವರು ಬರೋರ್ ಗನ್ ತಗೊಂಡ್ ಬರೋದನ್ನ ಮರಿಲಿಲ್ಲ ಸರ್. ಬರೋರ್ ಹಂಗೆ ಬರ್ಲಿಲ್ಲ, ಗನ್ ತಗೊಂಡ್ ಬಂದ್ರು, ಅದು ದುರಂತ ಆಗಿದ್ದು. ಅಲ್ಲ ಮೇಡಮ್, ಗನ್ಮ್ಯಾನ್ ಇದ್ದಾರೆ ಮೇಡಮ್. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಯಾವತ್ತಾದ್ರೂ ಅಷ್ಟು ಅಟ್ಯಾಕ್ ಮಾಡಬಹುದು ಅಂಬುದು ಅವ್ರ ಹತ್ರ ಗನ್ಮ್ಯಾನ್ ಇದ್ದಾರೆ. ನೀವೇನ್ ಹೇಳಿದಾರಲ್ಲ ಇವ್ರು ಕೂಡ ಫೋನ್ ಮಾಡಿ ಅದಕ್ಕೆ ಅವ್ರು ಗನ್ಮ್ಯಾನ್ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಸಂಸ್ಕೃತಿ ಇದೆ, ಗಲಾಟೆ ಮಾಡಿಸೋದು ಜನಾರ್ದನ್ ರೆಡ್ಡಿ ಅವರು. ಈಗೆಲ್ಲ ಒಂದು 20 ವರ್ಷದಿಂದ ಕೂಡ ಅವ್ರು ಗಲಾಟೆ ಮಾಡಿಸೋದು ಅವ್ರದೊಂದು ಸಂಸ್ಕೃತಿ ಇದೆ ಬಳ್ಳಾರಿಯಲ್ಲಿ. ಕರ್ನಾಟಕದ ಈ ಗನ್ ಸಂಸ್ಕೃತಿ ಅವರು ಇಷ್ಟಿಷ್ಟು ದೊಡ್ಡ ಗೋಡೆ ಕಟ್ಕೊಂಡಿದ್ದಾರೆ. ಯಾಕಷ್ಟು ದೊಡ್ಡ ಗೋಡೆ? ಅವ್ರಿಗೆಲ್ಲ ಸೇಫ್ಟಿ ಪ್ರೊಟೆಕ್ಷನ್, ಅವರೆಲ್ಲ ಸೆಕ್ಯೂರ್ ಇದ್ದಾರೆ. ಒಳಗಿಂದ ಕಲ್ಲು ಹಾಕ್ತಾರೆ, ಹೊರಗಡೆ ಕಲ್ಲು ಸೇಕರಣೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ದುಂಡು ಇಟ್ಕೊಂಡಿದ್ದಾರೆ. ಬಂದವರಿಗೆಲ್ಲ ಕಾರ್ ಪುಡಿ ಕೊಡ್ತಾರೆ, ಮಚ್ಚು ಕೊಡ್ತಾರೆ. ಅವರೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವರು ಹೆಣ್ಮಕ್ಳು ಕೂಡ ಕೊಡ್ತಾರೆ. ಅಂದ್ರೆ ಇನ್ನು ನೀವೇ ನೋಡಿದ್ರೆ ಅಂದ್ರೆ ಅವ್ರ ಸಂಸ್ಕೃತಿ ಎಂಬುದು ನೀವೇ ಅರ್ಥ ಮಾಡ್ಕೊಳ್ಳಿ. ಹಿಸ್ಟ್ರಿ ನೋಡಿ, ಇವಾಗಿಂದ ಕಳೆದ ನೀವು 20 ವರ್ಷದಲ್ಲಿ ಹಿಸ್ಟ್ರಿ ನೋಡಿ, ಯಾರ್ದು ಏನಂಬುದು ನಿಮ್ಗೆ ಗೊತ್ತು. ಪ್ರಮುಖರ ಮಾತನ್ನ ನಾವು ಕೇಳಿದೀವಿ. ಈಗ ಇವತ್ತು ರಾಜ್ಯ ಸರ್ಕಾರ ಹೇಗೆ ಇಂಟೆನ್ಷನ್ಲಿ ತಮ್ಮ ಪ್ರಶ್ನೆಗಳಲ್ಲೇ ಗೊತ್ತಾಗತ್ತೆ ಸರ್ಕಾರ ಪೊಲೀಸನ್ನ ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದು. ಆದ್ರಿಂದ ಒಂದು ಸ್ವತಂತ್ರವಾದಂತ ಹಾಲಿ ನ್ಯಾಯಾಧೀಶರ ಮುಖಾಂತರನೋ ಇಲ್ಲ ಒಂದು ಸಿಬಿಐ ಮುಖಾಂತರನೋ ಇದ್ರ ಬಗ್ಗೆ ತನಿಖೆ ಆಗ್ಲಿ, ಅವ್ನು ಯಾವನೇ ತಪ್ಪಿತಸ್ಥ ಆಗ್ಲಿ, ಅವನನ್ನ ಕಾನೂನು ಕ್ರಮ ಮಾಡುವಂತ ಕೆಲಸ ಅದ್ಯಾರಾಗ್ಲಿ, ನಿಮ್ಮ ಅಪ್ರೆನ್ಷನ್ ಯಾರು ಬೇಕಾರಾಗ್ಲಿ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಘಟನೆ ನಡೆದ ನಂತರ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ. ಅದು ನಿಜಕ್ಕೂ ಕರ್ನಾಟಕದಲ್ಲಿ ಕಾನೂನು ಆಧಾರದ ಮೇಲೆ ಆಡಳಿತ ನಡೀತಿದ್ಯಾ ಅಂತಕ್ಕಂಥದ್ದನ್ನ ಸಂದೇಹ ಬರೋ ತರ ನಡ್ಕೊಳ್ತಾ ಇದೆ. ಪ್ರತಿ ಸಂದರ್ಭದಲ್ಲಿ ನೀವು ನೋಡಿ, ಇಡೀ ಒಂದು ಎಪಿಸೋಡ್ ಅನ್ನ, ಆ ಇನ್ಸಿಡೆಂಟ್ ಅನ್ನು ತೆಗೆದುಕೊಂಡು ನೀವು ನೋಡಿದಂತ ಸಂದರ್ಭದಲ್ಲಿ ಪ್ರತಿ ಸೆಕೆಂಡ್ ಸರ್ಕಾರ ತನ್ನ ಕರ್ತವ್ಯದಲ್ಲಿ
ವಿಮುಖರಾಗಿರ್ತಕ್ಕಂಥದ್ದು. ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಅವರನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಬೇಕು ಅಂತ ನೀವು ಹೇಳಿಕೆ ಮೇಲೆ ಹೇಳಿಕೆಗಳು ತೆಗೆದುಕೊಂಡು ನೋಡಿ. ನೀವು ಯಾರ ಹೇಳಿಕೆಗಳು ಕೂಡ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೇಗೆ ಮಾತನಾಡಬೇಕಾಗಿದೆ ಆ ತರದ್ ಇಲ್ಲದೆ ಇರ್ತಕ್ಕಂಥದ್ದು. ನೀವು ನಾನು ಮಾತಾಡಿದ ಮೇಲೆ ಹೇಳಿ, ಈಗ ನಾನು ಹೇಳ್ತೀನಿ ಕೇಳಿ, ನಿನ್ನೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನ್ನ ಹೇಳಿದ್ರು, ಇದನ್ನ 2ನೇ ಆಟೋಪ್ಸಿ ಮಾಡಿದ್ರು ಅಂತೇಳಿ. ಯಾಕೆ ಎರಡನೇದ್ ಮಾಡಿದ್ರು ಹೇಳ ನಿಮ್ಗೆ? ನೀವು ಬೇಕಾದ್ರೆ ಇವತ್ತು ಬೇಕಾದ್ರೆ ವರದಿ ತೆಗೆದು ನೋಡ್ಬಿಡಿ. ಏನು ಅಂದ್ರೆ ಸಾಮಾನ್ಯವಾಗಿ ನಿಮ್ಮ ಮಾತಲ್ಲೂ ಕೂಡ ಅವರ ಮಾತಲ್ಲೂ ಕೂಡ ನೀವು ಪ್ರಾರಂಭದ ತಮ್ಮ ನಿರೂಪಣೆಯಲ್ಲಿ ಹೇಳ್ತಾ ಬಂದ್ರಿ, ನೀವು ಉದ್ದೇಶ ಪೂರ್ವಕವಲ್ಲದ ಅಂತ ಮಾತನ್ನ ಉಲ್ಲೇಖ ಮಾಡಿದೆ ನೀವು. ಅದಕ್ಕೆ ಮೆಡಿಕಲ್ ಟರ್ಮ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ರೆಕೋಚೆಟ್ಸ್ ಅಂತ ಕರೀತಾರೆ. ಆ ರೆಕೋಚೆಟ್ ಅಂತ ಏನಂತಂದ್ರೆ ಆ ಗುಂಡು ಉದ್ದೇಶ ಪೂರ್ವಕ ಇರೋದಿಲ್ಲ, ಅದು ಒಡೆದಾಗ ದಾರಿ ತಪ್ಪಿ ಯಾರಿಗೋ ತಾಕಿರ್ಬೋದು. ಅಂದ್ರೆ ಈ ಮೊದಲ ಆಟೋಪ್ಸಿ ಒಳಗಡೆ, ಪೋಸ್ಟ್ ಮಾರ್ಟಮ್ ಒಳಗಡೆ ಇದು ಆ ಗುಂಡು ತಗಿಲಿ ಸಾವನ್ನ ಏನ್ ಕಾಂಗ್ರೆಸ್ ಕಾರ್ಯಕರ್ತ ರಾಜಣ್ಣ ಇದಾಗಿದ್ದಾರೆ ಅದನ್ನ ತಪ್ಪಿಸಿ ಯಾರು ಈ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಅವರನ್ನ ಬಚಾವ್ ಮಾಡಕ್ಕೋಸ್ಕರ ಈ ರೆಕಾರ್ಡ್ ಚೆಕ್ ಮಾಡಿಸಿದ್ದಾರೆ. ಈ ರಿಪೋರ್ಟ್ ಕೊಟ್ಟಿದ್ದು ಅಷ್ಟು ಬೇಗ ರಿಪೋರ್ಟ್ ಅಲ್ಲ, ಇದಕ್ಕೆ ನನಗೆ ಗೊತ್ತಿದೆ. ನನಗೆ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ, ನಾನು ನಿಮ್ಮ ಇದಕ್ಕೆ ಚರ್ಚೆಗೆ ಬರೋಕ್ಕೂ ಮುಂಚೆ ಇವತ್ತು ನಾನು ಹೇಳ್ಬಿಡ್ತೀನಿ ಕೇಳಿ, ಈ ರಿಪೋರ್ಟ್ ಒಳಗಡೆ ಈ ರೆಕಾರ್ಡ್ ಚೆಟ್ ಅನ್ನ ಅವ್ರು ಮೆಲ್ಲ ಉಲ್ಲೇಖ ಮಾಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಈ ರೆಕಾರ್ಡ್ ಚೆಟ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಗುಂಡು ಆರಿಸಿದಾಗ ಬಚಾವ್ ಮಾಡತಕ್ಕಂತ ಒಂದು ತಾಂತ್ರಿಕ ಇದು. ಏನ್ ಮ್ಯಾಜಿಸ್ಟ್ರೇಟ್ ಮಾಡಕ್ ಹೇಳ್ತಾರೆ ಇವ್ರಿಗೆ ಮ್ಯಾಜಿಸ್ಟ್ರೇಟ್ ಮ್ಯಾಂಡೇಟ್ ಕೊಟ್ರ ನೀವು ಮಾಡಿ ಇದನ್ನ ಅಂತ. ನೀವು ಒಂದು ವಿಷಯ ಹೇಳಿ, ನೀವು ಚರ್ಚೆ ಮಾಡಬೇಕು, ಉತ್ತರ ಕೊಡ್ಬೇಕು. ಹೆಂಗೆ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಇದನ್ನ 2ನೇದ್ ಮಾಡಿ ಅಂತ ಅವಕಾಶ ಕೊಟ್ರ? ಹೌದು, ಬಟ್ ನೀವ್ ಆರೋಪ ಮಾಡ್ತಿದ್ದೀರಿ ಕುಮಾರಸ್ವಾಮಿ ಅವರು ಸರ್ಕಾರ ಕಾಂಗ್ರೆಸ್ಸಿಗರನ್ನ ತಮ್ಮ ಸ್ವಂತ ಕಾರ್ಯಕರ್ತರನ್ನ ಕೊಲೆ ಮಾಡಿ ರಾಜಕಾರಣ ಮಾಡುವಂತ ಕಾಂಗ್ರೆಸ್ ಕೇಳಿಸ್ಕೊಂಡ್ವಿ. ಬಟ್ ಇವತ್ತು ಬಳ್ಳಾರಿಗೆ ಹೋಗಿದ್ದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಇದು ಸುಳ್ಳು ವರದಿ, ಅಂದ್ರೆ 2 ಬಾರಿ ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ ಅಂದ್ರೆ ಸರ್ಕಾರದ ಭಾಗವಾಗಿ ಅವ್ರು ಹೇಳ್ತಿರೋದ್ ನಂಬೇಕಾ ನಾವು, ಅಥವಾ ವಿರೋಧ ಪಕ್ಷದವರಾಗಿ ನೀವ್ ಹೇಳ್ತಿರೋದನ್ನ ನಂಬೇಕಾ? ಈ ಗೊಂದಲ ಜನಕ್ ಬಿಡ್ತೀನಿ. ಬಟ್ ಪ್ರದೀಪ್ ನನಗಿರೋ ಪ್ರಶ್ನೆ ಪ್ರದೀಪ್, ಸರ್ಕಾರ ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಈ ರೆಕಾರ್ಡ್ ಚೆಟ್ ಅನ್ನ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ ಯಾವ ಹಂತಕ್ಕೆ ತಲುಪತ್ತೆ ಅನ್ನುವಂಥದ್ದು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಕಾರ್ಯಕರ್ತನ ಕೊಂದಿದ್ರು. ಯಾವ್ದಾದ್ರು ಈ ದೇಶದಲ್ಲಿ ಪೊಲಿಟಿಕಲ್ ಪಾರ್ಟಿ ತನ್ನ ಕಾರ್ಯಕರ್ತನ ಪ್ರದೀಪ್ ಎಂತ ದುರ್ದೈವ ಈ ಕಾಂಗ್ರೆಸ್ ರಾಜಕಾರಣ ನಿಮ್ಗೆ ಅಂದ್ರೆ ಭಯೋತ್ಪಾದಕರಿಗೆ ಗುಂಡಾರಿಸಿದ್ರೆ ಕಾರ್ಯಕರ್ತರ ಮೇಲೆ ಹಾಕಿ ಗುಂಡಾರಿಸಿದ್ರೆ ಕಾರ್ಯಕರ್ತರ ಮೇಲೆ ಹಾಕಿ ಗುಂಡಾರಿಸ್ತೀರಾ ನೀವು? ರಾಜಕಾರಣಕ್ಕೆ ಪ್ರದೀಪ್ ಅವರ ನಂತರದಲ್ಲಿ ನಟರಾಜ್ ಗೌಡ್ರೆ ನೀವು ಉತ್ತರ ಕೊಡ್ಬೇಕು ಇದಕ್ಕೆ. ಪ್ರದೀಪ್ ಅವರೇ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ನೀವು ಉತ್ತರ ಕೊಡಬೇಕು. ನಟರಾಜ್ ಗೌಡ್ರೆ ಸೇಮ್ ಪ್ರಶ್ನೆ, ನಾನು ರಿಪೀಟ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಪ್ರದೀಪ್ ಅವರೇ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ವಾಪಸ್ ಬಂದ ಮೇಲೆ ಈ ರೀತಿ ಘಟನೆ ಆಗ್ತಾ ಇದೆ, ಅಲ್ಲಿಗೆ ಹೋಮ್ ಮಿನಿಸ್ಟ್ರಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ಸಂದೇಶ ಹೋಯ್ತಾ, ನೀವ್ ಏನೇ ಇದ್ರು ಇನ್ವೆಸ್ಟಿಗೇಷನ್ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಮಾಡಬೇಕು ಅಂತ. ಎರಡನೆಯದು, ಸರ್ಕಾರದ 2ನೇ ಕ್ರಮ ಏನಾಗಿತ್ತು? ಎಸ್ಪಿಯನ್ನ ಅಮಾನತು ಮಾಡೋದು. ಅಲ್ಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಭಯ ಶುರುವಾಯಿತು, ಸರ್ಕಾರದ ವಿರುದ್ಧವಾಗಿ ಅಥವಾ ಕಾಂಗ್ರೆಸ್ ಪಕ್ಷದವರ ವಿರುದ್ಧವಾಗಿ ನಾವೇನಾದ್ರು ರಿಪೋರ್ಟ್ ಕೊಟ್ವಿ ಅಂದ್ರೆ ಆ ಎಸ್ಪಿಗಾದ ಅದೇನಿದೆ ಅಮಾನತ್ತು ಮತ್ತೊಂದು ಮಗದೊಂದು ಅದು ನಮಗೂ ಆಗತ್ತೆ. ಹಿಂಗಿರುವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರದರ್ಶಕವಾಗಿ ತನಿಖೆ ಮಾಡುತ್ತೆ ಅಂತ ವಿಶ್ವಾಸ ನಾವು ಹೆಂಗಿಟ್ಕೊಳ್ಳೋದು? ಮೊದಲನೇದಾಗಿ ಕಳೆದ 2.5 ವರ್ಷಗಳಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ಯಾವ ರೀತಿ ಯಾವ್ಯಾವ ಘಟನೆಗಳ ಬಗ್ಗೆ, ಯಾವ ಘಟನೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ನೋಡಿದ್ರೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅಂತ ಹೆಸರು ಪಡೆದಂತವರು ಸನ್ಮಾನ್ಯ ಜಿ ಪರಮೇಶ್ವರ್ ಅವರು. ಜೊತೆಗೆ ಜಿ ಪರಮೇಶ್ವರ್ ಅವರು ಒಬ್ರು ಅಸಮರ್ಥ ಮತ್ತು ನಿಷ್ಪ್ರಯೋಗ. ಇರಿ ಸ್ವಾಮಿ,
ಅಣ್ಣ. ಅಸಮರ್ಥ ಮಿನಿಸ್ಟರ್ ಹೇಳ್ತೀರಿ. ನಿಮ್ಗೆ ಭಾಷೆ ನೀವು ನಟರಾಜ್ ಗೌಡ್ರೆ ಎಲ್ಲಾ ಪಕ್ಷದ ಹುಡುಗರು ಕೂಡ ಆಚೆ ಬಂದಿದೆ. ನಟರಾಜ್ ಗೌಡ್ರೆ ಬಳ್ಳಾರಿ ವಿಚಾರಕ್ಕೆ ವಾಪಸ್ ಬನ್ನಿ. ಪ್ರದೀಪ್ ಅವರೇ ನಾನು ಪ್ರಶ್ನೆ ಕೇಳಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಪ್ರಶ್ನೆ ಕೇಳಿದ್ದು ಪ್ರದೀಪ್ ಅವರೇ ವಾಪಸ್ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ವಾಪಸ್ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ವಾಪಸ್ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರದೀಪ್ ಅವರೇ ನಟರಾಜ್ ಗೌಡ್ರೆ ಗುಲಾಮಗಿರಿ ಮಾಡೋ ಜೆಡಿಎಸ್ ಪ್ರದೀಪ್ ಅವರೇ ನೀವ್ ಹೇಳೋ ಮಾತನ್ನ ಸಮಾಧಾನವಾಗಿ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳಿ. ಪ್ರದೀಪ್ ಅವರೇ ಅಟ್ಲೀಸ್ಟ್ ನನ್ನ ಮಾತು ಕೇಳಿಸ್ಕೊಳ್ಳಿ. ನನ್ನ ಮಾತು ಕೇಳಿಸ್ಕೊಳ್ಳಿ. ನೀವು ಆಚೆ ವಾಯ್ಸ್ ಬೇಡ. ಪ್ರದೀಪ್ ಅವರೇ ಕೇಳಿಸ್ಕೊಳ್ಳಿ. ಪ್ರದೀಪ್ ಅವರೇ ಬೇಡ. ಪ್ರದೀಪ್ ಅವರೇ ಬೇಡ. ಪ್ರದೀಪ್ ಅವರೇ ಪ್ರದೀಪ್ ಅವರೇ ಬೇಡ. ಸರಿ ವಿಷಯ ಬನ್ನಿ. ಪ್ರದೀಪ್ ಅವರ ವಿಷಯಕ್ಕೆ ಬನ್ನಿ. ಪ್ರದೀಪ್ ಅವರ ವಿಷಯಕ್ಕೆ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಭಾಷೆ ಬಗ್ಗೆ ಗಮನ ಇರಲಿ. ಪ್ರದೀಪ್ ಅವರೇ ಭಾಷೆ ಬಗ್ಗೆ ಗಮನ ಇರಲಿ. ಬೇಡ ಬೇಡ. ಪ್ರದೀಪ್ ಅವರೇ ಪ್ರದೀಪ್ ಅವರೇ ಇಬ್ರದು ವಾಯ್ಸ್ ಕಟ್. ಹೋಗ್ತಿಲ್ಲ ಸರ್ ವಾಯ್ಸ್. ಹೋಗ್ತಿಲ್ಲ ಸರ್ ವಾಯ್ಸ್. ನಿಮ್ಮ ಭಾಷೆ ಪ್ರಯೋಗ ನಿಮ್ಮ ಕಲ್ಚರ್ ತೋರಿಸುತ್ತೆ ಸರ್. ಪಾರ್ಟಿದಲ್ಲ, ವೈಯಕ್ತಿಕವಾಗಿ ನಿಮ್ಮ ಕಲ್ಚರ್ ತೋರಿಸುತ್ತೆ. ಪ್ರದೀಪ್ ಸರ್, ನೀವು ಇನ್ನೊಂದು ಬಾರಿ ಕೂಲ್ ಕಂಟ್ರೋಲ್ ಅನ್ನ ತೆಗೆದುಕೊಳ್ಳದೆ ಅರ್ಚಿ ಕಿರ್ಚಿ ಅಸಭ್ಯ ಭಾಷೆ ಬಳಸಿದ್ರೆ ನಾನು ಅನಿವಾರ್ಯವಾಗಿ ನಿಮ್ ಮೈಕ್ ಅನ್ನು ಮ್ಯೂಟ್ ಮಾಡಿಸಬೇಕಾಗತ್ತೆ. ಅದು ನನಗೆ ಇಷ್ಟ ಇಲ್ಲ. ಪ್ರದೀಪ್ ಅವರೇ ನಾನು ಕೇಳಿದ ಸಿಂಪಲ್ ಪ್ರಶ್ನೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ. ನೀವು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರ ಉತ್ತರ ಇಲ್ವಾ ಸರ್? ನಿಮ್ಮ ಹತ್ರ ಉತ್ತರ ಇಲ್ವಾ? ನಾನು ಬೇರೆ ಪ್ಯಾನಲಿಸ್ಟ್ ಹೋಗ್ತೀನಿ. ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನಾನು ಬೇರೆ ಪ್ಯಾನಲಿಸ್ಟ್ ಹೋಗ್ತೀನಿ. ನಾನು ಕೇಳ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ತಾ ಇರೋದು ಈ ರಾಜ್ಯದಲ್ಲಿ ಎಷ್ಟು ಘಟನೆಗಳಾಗಿದ್ದಾವೆ ಅದಕ್ಕೆಲ್ಲ ಕಾರಣ ಪರಮೇಶ್ವರ್. ಯಾಕೆಂದ್ರೆ ಇಂಥ ಘಟನೆ ನಡೆದು ಒಬ್ಬ ಹೋಮ್ ಮಿನಿಸ್ಟರ್ ಅಲ್ಲಿ ವಿಸಿಟ್ ಮಾಡಕ್ಕಾಗಿಲ್ಲ ಇವತ್ತವರೆಗೂ. ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಬರ್ತಾರೆ. ಡಿ ಕೆ ಶಿವಕುಮಾರ್ಗೂ ಈ ಇಶ್ಯೂ ಏನ್ ಸಂಬಂಧ? ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಾರೆ? ಅದು ಕಾನ್ಸ್ಟಿಟ್ಯೂಷನಲ್ ಪವರ್ ಇಲ್ಲ. ನೀವು ಅದನ್ನ ಹೇಳಲೇಬೇಡಿ. ಅವ್ರು ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ. ಅವ್ರು ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ. ವೆರಿ ಇನ್ಚಾರ್ಜ್ ಮಿನಿಸ್ಟರ್. ಕೆಟ್ಟ ಭಾಷೆ ನೀವು ಮಾತಾಡಿದ್ರು ಕೂಡ ನೀವು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಜನಾರ್ದನ್ ರೆಡ್ಡಿಯನ್ನ ಗಡಿಪಾರ್ ಕೊಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಇಲ್ವಾ ಅನ್ನೋ ಅನುಮಾನ ಬರ್ಲಿಕ್ಕೆ ಕಾರಣ ಅಂದ್ರೆ ರಿಜಿಸ್ಟರ್ ಆಗಿರುವ ಕಂಪ್ಲೇಂಟ್ಗಳಲ್ಲಿ A1 ಸ್ಥಾನದಲ್ಲಿ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ. A1 ಸ್ಥಾನದಲ್ಲಿರೋದು ಒಂದು ಪ್ರಕರಣದಲ್ಲಿ ಭರತ್ ರೆಡ್ಡಿ ಅವರು, ಮತ್ತೊಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರು. ಅಂದ್ರೆ ಈ ಕ್ರಮ ಅನ್ನೋದೇನಿದೆ ಚಿಕ್ಕ ಪುಟ್ಟವ್ರ ಮೇಲೆ ಮಾತ್ರ, ದೊಡ್ಡವರು ಅವರು ವಿರೋಧ ಪಕ್ಷದವರಾದ್ರೂ ಸರಿ ಆಡಳಿತ ಪಕ್ಷದವರಾದ್ರೂ ಸರಿ ನಾವು ಮುಟ್ಟೋದಿಲ್ಲ ಅಂತ ಹೇಳಿ ಪೊಲೀಸರು
ಅವ್ರನ್ನ ಎನ್ಕ್ವೈರ್ ಕೂಡ ಮಾಡದೇ ಇರೋದು ಕಾರಣ ಏನು ಸರ್? ನೋಡಿ, ಪೊಲೀಸ್ನವರು ಅವ್ರ ತನಿಖೆ ಮಾಡ್ಲಿಕ್ಕೆ ಅವ್ರು ಸಂಪೂರ್ಣ ಸ್ವತಂತ್ರ ಇದ್ದಾರೆ. ಜನಾರ್ದನ್ ರೆಡ್ಡಿನ ಬಂಧಿಸಬೇಕಾ ಬಂಧಿಸ್ತಾರೆ, ಜನಾರ್ದನ್ ರೆಡ್ಡಿಗೆ ತನಿಖೆ ಮಾಡಿ ನೋಟಿಸ್ ಕೊಡ್ಬೇಕಾ ಕೊಡ್ತಾರೆ, ಇವನ್ ಭರತ್ ರೆಡ್ಡಿ ಅವ್ರನ್ನು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾ ಮಾಡ್ತಾರೆ. ತನಿಖೆಗೆ ಯಾರು ಕೂಡ ಬಿಜೆಪಿ ಜೆಡಿಎಸ್ ನವರು ಇವತ್ತು ಅವರ ನಾಯಕರಲ್ಲಿ ಏರಿದ್ದಾರೆ. ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಿದ್ರು ಆ ನಾಯಕರನ್ನು ಡಿಫೆಂಡ್ ಮಾಡಕ್ ಹೋಗಿ ನಿಂತಿದ್ದಲ್ಲ ತಂಡೋಪತಂಡವಾಗಿ, ಅವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರು ಅಲ್ಲಿ ಕಾನೂನು ಏನ್ ಕೆಲಸ ಮಾಡುತ್ತೆ. ಇವ್ರು ಇಷ್ಟ ಬಂದ ರೀತಿಯಲ್ಲಿ ಇವ್ರು ಹೇಳಿಕೆ ಕೊಟ್ಟ ರೀತಿಯಲ್ಲಿ ಅಲ್ಲಿ ಕಾನೂನು ಕೆಲಸ ಮಾಡಕ್ ಸಾಧ್ಯ ಆಗೋದಿಲ್ಲ. ಇವತ್ತು ಯಾರು ಯಡಿಯೂರಪ್ಪನವರು ಜೈಲ್ಗೆ ಹೋಗಿದ್ರು ಮಗ ಇವತ್ತು ಅವ್ರು ಡಿಫೆಂಡ್ ನಿಂತವ್ರೆ. ಆಚಾರ್ಯ ವಿಜೇಂದ್ರ ಡಿಫೆಂಡ್ ಮಾಡಿ ನಿಂತವ್ರೆ. ನಿಮ್ಮ ಪಕ್ಷದ ಸಂಸ್ಕೃತಿ ಮಾತ್ರ ನಾನು ಇಲ್ಲಿರುವ ಪ್ಯಾನಲಿಸ್ಟ್ ಗಳಿಗೆ ಕಡೆ ಬಾರಿ ನಾನು ಮನವಿ ಮಾಡ್ಕೊಳ್ತಿದ್ದೀನಿ, ಹಿಂಗೆಲ್ಲರೂ ಒಟ್ಟಿಗೆ ಕಿರ್ಚಾಡ್ತೀರಿ ಅನ್ನೋಂಗಿದ್ರೆ 8:30 ತನಕ ಇರೋ ಡಿಬೇಟ್ ಅನ್ನು 8 ಗಂಟೆಗೆ ಮುಗಿಸ್ಬಿಡೋಣ. ಯಾಕಂದ್ರೆ ಹಿಂಗ್ ಕಿರ್ಚಾಡೋದ್ರಿಂದ ಯಾರಿಗೂ ಏನು ಕೇಳಿಸೋದು ಇಲ್ಲ, ನೀವು ಕಿರ್ಚಾಡ್ ಪ್ರಯೋಜನವೂ ಇಲ್ಲ. ಅನಿಲ್ ಮತ್ತೆ ವಿವೇಕ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ. ಅನಿಲ್ ಅವರೇ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇವತ್ತು ಬಳ್ಳಾರಿಗೆ ಬಂದವರು ಹೇಳ್ತಾರೆ, ನಮಗೆ ಶಾಂತವಾದ ಬಳ್ಳಾರಿ ಬೇಕು. ಶಾಂತವಾದ ಬಳ್ಳಾರಿ ಬೇಕು ಅಂದ್ರೆ ಏನಾಗಬೇಕು? ಹಂಗ್ ಮಾಡೋ ಪ್ರಕ್ರಿಯೆ ಸರ್ಕಾರದ ಕಡೆಯಿಂದ ಆಗ್ತಾ ಇದೆಯಾ, ವಿರೋಧ ಪಕ್ಷವಾಗಿ ಬಿಜೆಪಿ ಕಡೆಯಿಂದ ಆದ್ರೂ ಆಗ್ತಾ ಇದೆಯಾ ಅಂತ ಹೇಳಿ ಸೇಮ್ ಪ್ರಶ್ನೆ ಇಬ್ಬರಿಗೂ. ಮೊದಲು ಅನಿಲ್ ಉತ್ತರ ಕೊಡಿ, ಅದಾದ್ಮೇಲೆ ವಿವೇಕ್ ಅವರು ಉತ್ತರ ಕೊಡಿ. ಮೇಡಮ್, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬಂದಿರುವಂತದ್ದು, ಇವತ್ತು ಹೋಗಿ ರಾಜಶೇಖರ್ ಯಾರ ಹತ್ಯೆ ಆದ್ರು ಕಾಂಗ್ರೆಸ್ಸಿನ ಮುಖಂಡರ ಗನ್ಮ್ಯಾನ್ಗಳಿಂದನೇ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಯಿತು. ಇದು ಬಿಜೆಪಿಯಲ್ಲೇ ಆಗಬಾರ್ದು, ಬೇರೆ ಪಾರ್ಟಿಯಲ್ಲಿ ಆಗಬಾರ್ದು, ಕಾಂಗ್ರೆಸ್ ಅಲ್ಲಿ ಆಗಬಾರ್ದು. ಇದು ಬಹಳ ದುರಂತದ ಸಂಗತಿ. ಇದು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬಂದು ಇಲ್ಲಿ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರು ಹೇಳಿರೋದೇನು, ಇದೆಲ್ಲದೂ ಕೂಡ ವಾಂಟೆಡ್ಲಿ ಬಿಜೆಪಿಯವರು ಮಾಡಿರುವಂತ ಇದು ಒಂದು ಸಂಚು ಮತ್ತು ಅಲ್ಲಿ ಘರ್ಷಣೆಗೆ ಕಾರಣರಾದ್ರು ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವರು ಒಂದು ಗಮನಿಸಬೇಕಾಗಿರುವಂತದ್ದು ಅಂಶ ನಾನು ಕೇಳ್ತಾ ಇದ್ದೀನಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಜನಾರ್ದನ್ ರೆಡ್ಡಿ ಅವರು ಮತ್ತು ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿದ್ರ ಅಥವಾ ಕಾಂಗ್ರೆಸ್ಸಿನ ಮುಖಂಡರು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಂದಿದ್ರ ಅನ್ನೋದು ಒಂದು ಮೊದಲನೇ ಪಾಯಿಂಟ್. ಇದು ಎರಡನೇ ಪಾಯಿಂಟ್. ಎರಡನೇದು, ಆ ಸರ್ಕಲ್ ಅಲ್ಲಿ ಯಾರ ಬಂದೂಕಿನಿಂದ, ಯಾರ ಗನ್ನಿಂದ, ಯಾರ ಗನ್ಮ್ಯಾನ್ ಇಂದ ಯಾರಿಗೆ ತಗಲಿದೆ ಅನ್ನೋದು ಇಂಪಾರ್ಟೆಂಟ್. ಮೂರನೇದು, ಪೊಲೀಸ್ ಇಲಾಖೆಯವರೇ ಅರೆಸ್ಟ್ ಮಾಡಿರುವಂತ ಸಿಮೆಂಟ್ ಚೀಲಗಳಲ್ಲಿ ಮಾರ್ಬಲ್ ಕಲ್ಲುಗಳನ್ನ ತಗೊಂಡ್ಬಂದಿರುವಂತದ್ದು ಆಗ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡಿದವರು ಪೊಲೀಸರು ಮತ್ತು ಅದನ್ನ ಕಸ್ಕೊಂಡು ದಾಳಿ ಮಾಡ್ತಾ ಇರುವಂತದ್ದು ಎಲ್ಲಾ ಕಡೆ ನಾವು ಲೈವ್ ಅಲ್ಲಿ ನಾವು ನೋಡ್ತಾ ಇದೀವಿ, ಟಿವಿಯಲ್ಲಿ ಮಾಧ್ಯಮದಲ್ಲೆಲ್ಲ ಬಂತು. ಇದು ಮೂರನೇ ವಿಚಾರ. ನಾಲ್ಕನೇ ವಿಚಾರ ಹೇಳ್ತೀನಿ. ಇವರು ಕಲ್ಲು ಹೊಡೆಯುವಂತವ್ರು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಮುಂಭಾಗದಲ್ಲಿ ಗ್ಲಾಸ್ಗಳಿಗೆ ಹೊಡಿತಾ ಇದ್ದಾರೆ. ಇದನ್ನ ಯಾಕೆ ಮಾಡಬೇಕಾಗಿತ್ತು? ಇದನ್ನ ಡಿ.ಕೆ. ಶಿವಕುಮಾರ್ ಅವರು ಯಾರಿಗೆ ಕೇಳಬೇಕು? ಶಿಸ್ತನ್ನ ಹೇಳ್ಕೊಡ್ಬೇಕಾಗಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾಗಿರಿ ಮಾಡಬಾರ್ದು ಅಂತೇಳಿ ಹೇಳಬೇಕಾಗಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ನೇರ ಹೋಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮುಖಂಡರ ಮೇಲೆ ಆರೋಪ ವಹಿಸೋದು ಸರಿಯಲ್ಲ. ಇದು ಸರಿ ವಿವೇಕ್ ಅವರು, ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನ ಇಲ್ಲಿನ ಕಾಂಗ್ರೆಸ್ ಮುಖಂಡರು ಒನ್ ಸೈಡ್ ಮಾಡಿದ್ದಾರೆ. ಎಸ್ಪಿ ಸರ್ಕಲ್ ಇಂದ ಈ ಘಟನೆ ಆದಂತಹ ಸಂದರ್ಭದಲ್ಲಿ 1,000-1,500 ಜನನ ತಂಡವನ್ನ ಮೇಡಮ್ ಇಲ್ಲಿ ಗಲಾಟೆ ಸ್ಟಾರ್ಟ್ ಆಗಿರೋದು. ಮೇಡಮ್ ನಾನು ಹೇಳದ್ ಕೇಳಿ, ಒಂದೇ ಹೇಳದ್ ನಾನು, ಬಳ್ಳಾರಿಯಲ್ಲಿ ಒಂದು ಹಬ್ಬದ ವಾತಾವರಣ. 3ನೇ ತಾರೀಕು ವಾಲ್ಮೀಕಿ ವೃತ್ತ ಬಹಳ ದೊಡ್ಡದಾಗಿ ಅದ್ದೂರಿಯಾಗಿ ಇಡೀ ಬಳ್ಳಾರಿ ತುಂಬಾ ರಿಬ್ಬನ್ ಕಟ್ಟಿ ಬ್ಯಾನರ್ ಹಾಕಿ ದೊಡ್ಡ ಸಂಭ್ರಮಾಚರಣೆ. ಅದಕ್ಕಿಂತ 28ನೇ ತಾರೀಕು, ಕಳೆದ 28ನೇ ತಾರೀಕು ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳೆಲ್ಲ ಕುಂಭ ಒತ್ತಿ ವಾಲ್ಮೀಕಿ ಪ್ರತಿಮೆಯನ್ನು ತಗೊಂಡ್ಬಂದು ಕೂಡಿಸಿ ಅದು ಓಪನಿಂಗ್ ಎಷ್ಟು ಅದನ್ನ ಅಂದ್ರೆ ತಗೊಂಡ್ಬರೋದು ಕೂಡ ಕಳಸದ ಮುಖಾಂತರ ಒಂದ್ ಸಾವಿರಾರು ಜನ ಹೆಣ್ಮಕ್ಳೆಲ್ಲ ಬಂದು ಅವರೇ ವಾಲಂಟಿಯರ್ ಆಗಿ ಬಂದು ಒಂಥರ ಹಬ್ಬದ ವಾತಾವರಣ, ಜಾತ್ರೆ ಇದ್ದಂಗಿತ್ತು ಮೇಡಮ್. ಇವನ್ನೆಲ್ಲ ನೋಡಿ ಸಹಿಸಲಾರದೆ ಮಾನ್ಯ ಶ್ರೀರಾಮ್ಲು ಅವರು, ಜನಾರ್ದನ್ ರೆಡ್ಡಿ ಅವರು ಮತ್ತು ಎಲ್ಲ ಬಿಜೆಪಿಗ ಎಲ್ಲ ಲೀಡರ್ಸ್
ಅಲ್ಲಿಂದ ಸ್ಟಾರ್ಟ್ ಆಗಿದೆ ಮೇಡಮ್. ಅದು 28ನೇ ತಾರೀಕಿಂದ ಅದು ಒಳಗಡೆ ಅವರಿಗೆ ಸ್ಟಾರ್ಟ್ ಆಗಿದೆ. 1ನೇ ತಾರೀಕು ಏನಾಗಿದೆ, ಎಲ್ಲಾ ಕಡೆ ಬ್ಯಾನರ್ ಹಾಕ್ದಂಗೆ ಅಲ್ಲಿ ಕೂಡ ಬ್ಯಾನರ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಸ್ಥಳೀಯ ನಾಯಕರು ಲೋಕೇಶ್ ಅವರು ಅದೇ ರೀತಿ ಅಲ್ಲಿ ಆಗ್ದಾಗ ನೀವು ಈ ಕಡೆ ಎದ್ದು ಬ್ಯಾನರ್ ಅಂತ ಹೇಳಿ ಬ್ಯಾನರ್ ಹಾಕ್ಬೇಡ ಅಂತ ಹೇಳಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಲೋಕೇಶ್ ಅವರಿಗೆ ಇನ್ ಮಾಡಿದ್ದಾರೆ, ಫೋನ್ ಮಾಡಿ ಅವ್ರನ್ನ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರಿ, ವಾರ್ನಿಂಗ್ ಕೊಟ್ಟಿದ್ದಾರೆ. ಏನ್ ಮೇಡಮ್, ಅವಾಗ ವಾರ್ನಿಂಗ್ ಕೊಟ್ಟಾಗ ಅವಾಗ ಪೊಲೀಸ್ ಅವ್ರಿಗೂ ಹೇಳಿದ್ದಾರೆ, ಇಮಿಡಿಯೇಟ್ ಅಲ್ಲೇ ಹತ್ರದಲ್ಲೇ ಇರುವ ವಾಲ್ಮೀಕಿ ವೃತ್ತದಲ್ಲಿ ಇರುವ ಅಲ್ಲೇ ಎಲ್ಲರ ಅರೇಂಜ್ಮೆಂಟ್ ಅಲ್ಲಿ ಇದ್ದಾರೆ ಮೇಡಮ್. ಪ್ರತಿಯೊಬ್ಬ ನಾಯಕರು ಎಲ್ಲರೂ ಕೂಡ ಅರೇಂಜ್ಮೆಂಟ್ ಅಲ್ಲಿ ಇದ್ದಾರೆ. ಅಲ್ಲೇ ಫೋನ್ ಮಾಡಿದಾಗ ಸತೀಶ್ ರೆಡ್ಡಿ ಅವರು ಅಲ್ಲಿಗೆ ಬಂದಿದ್ದಾರೆ. ಬಂದು ಎಲ್ಲಿ ಹಾಕಿದ್ಯಪ್ಪ ನೋಡಿ ಅಂತ ಹೇಳಿದ ಮೇಲೆ ಇಲ್ಲೇ ಕರೆಕ್ಟ್ ಹಾಕಿದೆ, ಅವ್ರ ಮನೆ ಹತ್ರ ಏನ್ ಹಾಕಿಲ್ಲಲ್ಲ, ನೀನೇನಾದ್ರೂ ದಾರಿಗೆ ಏನಾದ್ರೂ ಅಡ್ಡ ಹಾಕಿ ಏನೋ ಅಂತ ಅವರು ತೆಗಿಸಿ ಇನ್ ಸ್ವಲ್ಪ ಈ ಕಡೆ ಹಾಕಿದ್ದಾರೆ. ಎದುರಿಗೆ ನಿಂತು ಹಾಕ್ಸಿದಾರೆ ಅಷ್ಟೇ. ಸತೀಶ್ ರೆಡ್ಡಿ ಅವರು ಎದುರಿಗೆ ನಿಂತು ಹಾಕ್ಸತಟ್ಟಿಗೆ ಸಡನ್ ಆಗಿ ದಿಢೀರ್ನ ಅವರು ಕೂಡ ಒಂದು ದೊಡ್ಡ ನಾಯಕರೇ, ಶ್ರೀರಾಮ್ಲು ಅವರು ಅಂತ ದೊಡ್ಡ ನಾಯಕರು 2 ಸತಿ ಮಿನಿಸ್ಟರ್ ಆಗಿದ್ದಾರೆ. ಅವರೇ ಖುದ್ದಾಗಿ ಬಂದು ಗಲಾಟೆ ಮಾಡ್ತಾರಂದ್ರೆ ಸತೀಶ್ ರೆಡ್ಡಿ ಅವ್ರ ಮೇಲೆ ಗಲಾಟೆ ಅವ್ರ ಮೇಲೆ ಬಂದು ಅಟ್ಯಾಕ್ ಮಾಡಿ ಹೋಗ್ತಾರೆ. ಹೇಳ್ತಾನೆ ಇದೀವಿ. ನಾನೊಂದು ಕ್ವಿಕ್ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದಾದ್ಮೇಲೆ ಇವತ್ತು ಮಹಾಭಾರತ ಪ್ರಶ್ನೆ ಕೇಳಿದ್ವಿ ನಾವು, ರೌಡಿ ರಾಜಕಾರಣಿಗಳ ನಾಡಾಗ್ತಾ ಇದೆಯಾ ನಮ್ಮ ಕರ್ನಾಟಕ ಅಂತ ಹೇಳಿ. 93%, 93% ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ಕಾರಣ ಈ ಬ್ರೇಕ್ ಆದ್ಮೇಲೆ ಬಂದು ಡಿಸ್ಕಸ್ ಮಾಡೋಣ. ಬೀದರ್ನಲ್ಲಿ ಕೆಡಿಪಿ ಸಭೆ ನಡೀತಾ ಇರತ್ತೆ, ಕಾಂಗ್ರೆಸ್ ಎಂಎಲ್ಸಿ ಬಿಜೆಪಿ ಎಂಎಲ್ಎ ಕೈ ಮಿಲಾಯಿಸ್ಕೊಂಡು ಜಗಳ ಆಡ್ತಾರೆ. ಬರ್ತೀನಿ ಸರ್, ಡಿಸ್ಕಸ್ ಮಾಡೋಣ. ಕೊಪ್ಪಳ ಕೇಂದ್ರ ಸಚಿವರು ಹಾಗೆ ಕಾಂಗ್ರೆಸ್ನ ತಂಗಡಿಗೆ ಅವರು ಅವ್ರ ನಡುವೆ ಕೂಡ ಗಲಾಟೆ ಆಗುತ್ತೆ. ಬಳ್ಳಾರಿಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಏನಾಗ್ತಿದೆ ಅಂತ ಹೇಳಿ. ಅಲ್ಲಿಗೆ ರಾಜಕಾರಣಿಗಳು ನಾನು ಬ್ರೇಕ್ ಹೋಗಿ ಬಂದ್ಮೇಲೆ ಡಿಸ್ಕಸ್ ಮಾಡೋಣ ಸರ್. ಸೇವ್ ಯೋರ್ ವರ್ಡ್ಸ್ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಆದ್ರೆ ಜನರ ಅಬ್ಸರ್ವೇಷನ್ ಕೇಳಿಸ್ಕೊಂಬಿಡಿ ಮಹೇಶ್, ಅದನ್ನ ನಂಬರ್ಸ್ ಒಂಚೂರು ಸ್ಕ್ರೀನ್ ಮೇಲೆ ಹಾಕಿ ಸಾಧ್ಯ ಆದ್ರೆ 93% ಜನ ಹೌದು ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ರಾಜಕಾರಣಿಗಳ ವರ್ತನೆ ಪಕ್ಷಾತೀತವಾಗಿ ರಾಜಕಾರಣಿಗಳ ವರ್ತನೆಗೂ ರೌಡಿಗಳ ವರ್ತನೆಗೂ ವ್ಯತ್ಯಾಸ ಕಾಣಿಸ್ತಿಲ್ಲ ನಮ್ಮ ವೋಟರ್ಸ್ಗೆ ಅಂತ. ಮಹೇಶ್ ನೀವೇ ಉತ್ತರ ಕೊಡಿ, ಅದಾದ್ಮೇಲೆ ನಟರಾಜ್ ಗೌಡ್ರು ಕೂಡ ಉತ್ತರ ಕೊಡ್ಲಿಕ್ಕೆ. ನೋಡಿಮ್ಮ, ಕರ್ನಾಟಕ ಕಳೆದ 2.5 ವರ್ಷದಲ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋ ಸುಮಾರು 56% ಅಷ್ಟು ಜಾಸ್ತಿ ಕರ್ನಾಟಕದ ಒಳಗಡೆ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಅಂತ. ಅದರಲ್ಲೂ ಮಹಿಳೆಯರ ಮೇಲೆ ಅದು ಈ ತರದ್ದು ದೊಡ್ಡ ರೀತಿಯ ಒಳಗಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ನಂತರ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ, ಅದಕ್ಕೆ ವೋಟ್ ಬ್ಯಾಂಕಿನ ರಾಜಕಾರಣದ ಸಲುವಾಗಿ ಒಂದು ಸದೃಢವಾದಂತ ಒಂದು ಸ್ಟ್ರಾಂಗ್ ಆಗತ್ತ ಆಡಳಿತ ಕೊಡೋ ಕಡೆ ಹೋಗಿ ಓಲೈಕೆ ರಾಜಕಾರಣಕ್ಕೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆನೂ ಕೂಡ ಅವರು ಕಾಂಪ್ರಮೈಸ್ ಮಾಡುವಂತ ಕೆಲಸ ಮಾಡಿದ್ರು. ಆ ಕಾರಣಕ್ಕೆ ಇವತ್ತು ಏನಾಗ್ಬಿಟ್ಟಿದೆ ಇವತ್ತು ಅಂತಂತಂದ್ರೆ, ಕರ್ನಾಟಕದ ಒಳಗಡೆ ಲಾನೆಸ್ ಎಷ್ಟು ಅಂತಂತಂದ್ರೆ, ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ, ಹಾವೇರಿ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡ್ತಾರೆ, ಸರ್ತನ್ ಕಿ ಯುದ್ಧ ಅಂತ ಘೋಷಣೆ ಮಾಡ್ತಾರೆ. ಅಂದ್ರೆ ಪೊಲೀಸರಿಗೆ ಸಹ ಇವತ್ತು ಕರ್ನಾಟಕದ ಒಳಗಡೆ ಇವತ್ತು ರಕ್ಷಣೆ ಇಲ್ದಿರುವಂತ ದಾರುಣ ಸ್ಥಿತಿಗೆ ಕರ್ಕೊಂಡು ಬಂದಿದ್ದಾರೆ. ಅದು ಬಿಟ್ಟು ಎರಡನೇದು ನಾವು ಹೇಳ್ತೀನಿ, ಪೊಲೀಸ್ ಫೋರ್ಸ್ ಮೊರಲ್ ಅನ್ನ ಕಿತ್ತಾಕ್ಬಿಟ್ಟಿದ್ದಾರೆ. ನೋಡಿ, ಇಡೀ ವರ್ಗಾವಣೆ ದಂಧೆಯನ್ನ ಸಿದ್ದರಾಮಯ್ಯನವರು ಮಗ ಮಾಡಿದ್ದಾರೆ, ಹರಾಜ್ ಹಾಕಿದ್ದಾರೆ. ಹಿಂದೆ ಕೆಂಪಯ್ಯನವರು ಮಾಡ್ತಿದ್ರು, ಈ ಸತಿ ಸಿದ್ದರಾಮಯ್ಯನವರು ಮಗ ಮಾಡ್ತಿದ್ದಾರೆ. ಇವರು ಎಂಟೈರ್ ಪೊಲೀಸ್ ಅಂತಕ್ಕಂಥದ್ದು ಹರಾಜ್ ಮಾಡಿದ್ದಾರೆ. ಇಲ್ದರೆ ಉತ್ತರ ಕೊಡ್ಲಿ ಪ್ರಶ್ನೆ. ಇವತ್ತು ಒಬ್ರು SP ಅವರು ನಾನ್ ಎಕ್ಸಿಕ್ಯೂಟಿವ್ ಇಂದ ಎಕ್ಸಿಕ್ಯೂಟಿವ್ ಬರ್ತಾರೆ. ಅವರು ಪಾಪ ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಈ ಸರ್ಕಾರ ಕೊಂಡೋಗುತ್ತೆ. ಯಾಕೆ ಗೊತ್ತಾ ಪ್ರದೀಪ್? ಎಷ್ಟೋ ಕೊಟ್ಟು ಬಂದಿರ್ತಾರೆ. ಇವತ್ತು ಸರ್ಕಾರ ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವು ಪರಮೇಶ್ವರ್ ಕೇಳಿದ್ರಲ್ಲ, ಪರಮೇಶ್ವರ್ ಅವ್ರ ಹತ್ರ ಏನಿಲ್ವೇ ಇಲ್ಲ. ಇಡೀ ಆಡಳಿತವನ್ನ ಇವ್ರ ಕೈನಲ್ಲಿ ಹಿಡ್ಕೊಂಡು ಮಾಡ್ತಿರ್ತಕ್ಕಂಥದ್ದು. ಈ ಕಾರಣಕ್ಕೋಸ್ಕರ ರಾಜ್ಯದ ಒಳಗಡೆ ನಾನು ಕೇಳಿದ್ದು ಲಾ ಮೇಕರ್ಸ್, ನಾನ್ ಕೇಳ್ತಾ ಇರೋದು, ನೀವ್ ಹೇಳ್ತಾ ಇರೋ ಅಪರಾಧ ಚಟುವಟಿಕೆಗಳ ಲೆಕ್ಕ ಸರಿಯೇ, ಬಟ್ ನಾನ್ ಕೇಳಿದ ಪ್ರಶ್ನೆ ಲಾ ಮೇಕರ್ಸ್ ಏನೇ ಲಾ ವೈಲೇಟರ್ಸ್ ಆಗ್ತಿದ್ದಾರಲ್ಲ ಅಂತ ಹೇಳಿ, ರಾಜಕಾರಣಿಗಳೇ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ. ಸರ್ವತ ಅದನ್ನು ಯಾರು ನೋಡಿ, ಯಾವ ಪಕ್ಷದ ಒಳಗಡೆನೂ ಈ ತರದ್ದು ಚಟುವಟಿಕೆ ಇರುತ್ತೆ, ಅದನ್ನ ಯಾರು ಕೂಡ ಒಪ್ಪದಲ್ಲ. ಒಂದು ನಾಗರಿಕ ಸಮಾಜದ ಒಳಗಡೆ ಇದಕ್ಕೆ ಬೆಲೆ ಇಲ್ಲ. ಆದ್ರೆ ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಕೊಲೆ ಮಾಡೋರಿಗೆ ಅವಕಾಶ ಒಂದು ಕರ್ನಾಟಕದಲ್ಲಿ 50% ಕ್ರೈಮ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು, ಅದು ಸುಳ್ಳು ಮಾಹಿತಿ. ಯಾಕಂದ್ರೆ ಸೈಬರ್ ಕ್ರೈಮ್ ಹೆಚ್ಚಿಗೆ ಆಗಿದೆ ಕರ್ನಾಟಕದಲ್ಲಿ. ನಾನು ಒಪ್ಕೊಂತೀನಿ, ಸೈಬರ್ ಕ್ರೈಮ್ ಬೇರೆ ರೀತಿಯಾಗಿ
ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ ಕುತ್ಕೊಂಡು, ಬೆಂಗಳೂರು ಕುತ್ಕೊಂಡು ಮಾಡ್ತಿರ್ತಾರೆ. ಇಡೀ ದೇಶದಲ್ಲಿ ಕ್ರೈಮ್ ರೇಟ್ ಅಲ್ಲಿ ಯುಪಿ, ಬಿಹಾರ್, ಮಹಾರಾಷ್ಟ್ರ, ರಾಜಸ್ಥಾನ್, ಮಧ್ಯಪ್ರದೇಶ ಟಾಪ್ 6 ಸ್ಟೇಟ್ಸ್ ಕ್ರೈಮ್ ಅಲ್ಲಿ ಅದು ಎಲ್ಲಾ ಬಿಜೆಪಿ ಆಳ್ವಿಕೆ ಮಾಡ್ತಾ ಇರೋ ಸ್ಟೇಟ್ಗಳು, ಕರ್ನಾಟಕದಲ್ಲ. ಆದ್ರೆ ಬಿಜೆಪಿಗರು ಮಾತ್ರ ಮುಸ್ಲಿಂ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ 2019 23 ಕರ್ನಾಟಕ ನಂಬರ್ 3 ನಲ್ಲಿತ್ತು ಕ್ರೈಮ್ ಅಲ್ಲಿ. ಇದು ಈಗ ನಂಬರ್ 7, ನಂಬರ್ 8 ಕಡಿಮೆ ಆಗಿದೆ ಹೊರತು ನೀವು ವಾಪಸ್ ಬನ್ನಿ ಸರ್. ನಾನು ಪ್ರಶ್ನೆ ಕೇಳ್ತಾ ಇರೋದು ಆಕ್ಚುಯಲ್ ರೌಡಿಗಳ ಬಗ್ಗೆ ಅಲ್ಲ, ರೌಡಿಗಳ ರೀತಿ ವರ್ತನೆ ಮಾಡ್ತಾ ಇರೋ ರಾಜಕಾರಣಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು. ಅಲ್ಲ, ಅವ್ರು ಹೇಳಿದ್ ನಾನು ಉತ್ತರ ಕೊಡಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಇನ್ನೊಂದು, ನೀವು ಬಿಜೆಪಿಯ ಶಾಸಕರುಗಳು, ಬಿಜೆಪಿಯ ಸಂಸದರು, ಎಷ್ಟು ಜನ ಬಿಜೆಪಿಯ ಶಾಸಕರ ಸಂಸದರು ಸಾಮಾನ್ಯ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಾಗ್ಬೋದು, ಗೂಂಡಾಗಿರಿ ಮಾಡಬಹುದು. ಅವ್ರು ರೌಡಿ ಮೋರ್ಚಾ, ಪ್ರಧಾನಮಂತ್ರಿ ಕರ್ಕೊಂಡು ರೌಡಿ ಮೋರ್ಚಾ ಮಾಡ್ಬಿಟ್ಟು ನಿಮ್ಮಿಬ್ಬರಿಗೂ ಬೀದರ್ನ ಕೆಡಿಪಿ ಸಭೆಯ ಒಂಚೂರು ದೃಶ್ಯ ಹಾಕ್ಬಿಡ್ರಪ್ಪ. ಕೆಡಿಪಿ ಸಭೆ, ಬೀದರ್ನದ್ದು ಕೆಡಿಪಿ ಸಭೆಯ ದೃಶ್ಯಗಳು, ಇದನ್ನ ನೋಡಿ ನಟರಾಜ್ ಗೌಡ್ರೆ, ಇದನ್ನ ನೋಡ್ಕೊಂಡು ನೀವು ಉತ್ತರ ಕೊಡಿ ಸರ್. ನಾನು ಕೇಳ್ತಾ ಇರೋದು ಇಂಥ ವರ್ತನೆ ಬಗ್ಗೆ, ಉತ್ತರ ಕೊಡಿ ನಟರಾಜ್ ಗೌಡ್ ಸರ್. ಆಯ್ತು, ಕಾಮ್ ಡೌನ್. ಅವ್ರು ನೋಡ್ಲಿ ಉತ್ತರ ಕೊಡ್ಲಿ. ಯಾವುದೋ ಒಂದು ಪ್ರಕರಣ ಅದೇ ಹೊಡೆಕ್ ಹೋಗಿಲ್ಲ, ಅವ್ರು ಹೊಡೆದ್ರ ಅವರು ರೌಡಿ ಮೋರ್ಚಾ ಕೇಳಿ, ಮೋದಿ ಕರ್ಕೊಂಡು ರೌಡಿ ಕುಂಡಿಸ್ಕೊಂಡು ನೀವು ಸಭೆ ಸಮಾರಂಭಗಳನ್ನ ಬೆಂಗಳೂರಿನಲ್ಲಿ, ಬೆಂಗಳೂರು ಸೌತ್ ಪಾರ್ಲಿಮೆಂಟ್, ಬೆಂಗಳೂರು ಸೆಂಟ್ರಲ್ ನೀವು ನಟರಾಜ್ ಗೌಡ್ರೆ, ನಾನು ಎಲ್ಲಾ ಪಕ್ಷದವ್ರಿಗೂ ಈ ಪ್ರಶ್ನೆ ಕೇಳ್ತಿದ್ದೀನಿ, ನಿಮಗೂ ಕೂಡ. ಯಾಕಂದ್ರೆ ಆಡಳಿತಾರೂಢ ಪಕ್ಷ ಒಂದು ಆತ್ಮಾವಲೋಕನ ಅನ್ನೋದು ಅನಿವಾರ್ಯ ಆಗಿದೆ ರಾಜಕೀಯ ಪಕ್ಷಗಳಿಗೆ. ನಾವು ರೌಡಿಗಳಲ್ಲ, ನಾವು ಜನಪ್ರತಿನಿಧಿಗಳು ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಳೋದು ಅನಿವಾರ್ಯದ ಪರಿಸ್ಥಿತಿಗೆ ನಾವು ಬಂದ್ ನಿಂತಿದ್ದೀವಿ. ಒಪ್ಕೊಳ್ಬೇಕು ಸರ್, ಅದು ನೀವು ಮಾತ್ರ ಅಲ್ಲ, ಎಲ್ಲಾ ಪಕ್ಷದವರು ಒಪ್ಕೊಳ್ಬೇಕು ಅದನ್ನ. ಯಾವುದೇ ಜನಪ್ರತಿನಿಧಿಗಾಗ್ಲಿ ಸಂಯಮ ಅನ್ನೋದು, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಸಂಯಮ ಕಳ್ಕೊಳ್ಳುವಂತ ಕೆಲಸ ಮಾಡಬಾರದು. ಆದ್ರೆ ಬಿಜೆಪಿ ತರ ರೌಡಿ ಮೋರ್ಚಾಗಳನ್ನೇ ಸೃಷ್ಟಿ ಮಾಡ್ತಾರಲ್ಲ, ರೌಡಿ ಮೋರ್ಚಾನೇ ಕೇಳ್ರಿ. ಇಡೀ ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದ ಜೈಲಲ್ಲಿ ಎಲ್ಲಾ ರೌಡಿಗಳು ಬೇಲ್ ಬಂದ್ರೆ ಬಿಜೆಪಿ ಕಚೇರಿ ಇರ್ತಾರೆ. ಎಲ್ಲಾ ರೌಡಿಗಳು ಪರಪ್ಪನ ಅಗ್ರಹಾರದ ಈಚೆ ಬಂದ್ರೆ ಬಿಜೆಪಿ ಕಚೇರಿ ಇರ್ತಾರೆ. ಈ ರೀತಿ ನೀವು ರೌಡಿ ಮೋರ್ಚಾಗಳನ್ನ ಸಾಕ್ತಾ ಇರತಕ್ಕಂಥದ್ದು, ರೌಡಿಗಳನ್ನ ನೀವು ಸಾಕ್ತಾ ಇರತಕ್ಕಂಥದ್ದು ಯಾವ ಕಾರಣಕ್ಕಾಗಿ? ನಿಮ್ಗೆ ಯುಪಿ ಅನ್ಕೊಂಡ್ಬಿಟ್ಟಿದ್ರ ನೀವು ಬಿಜೆಪಿ? ಪ್ರದೀಪ್ ಅವ್ರು ಮಾತ್ರ ವಾಯ್ಸ್ ಆನ್ ಏರ್. ಪ್ರದೀಪ್ ಅವರೇ, ನೀವು ಒಂದು ನಿಮಿಷ ವೀಕ್ಷಕರಿಗೋಸ್ಕರ ನೀವು ಜೆಡಿಎಸ್ ಪಕ್ಷದ ವಕ್ತಾರರು ಅನ್ನೋದನ್ನು ಮರೆತು ವಕೀಲರಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಿ. ಈ ರಾಜಕಾರಣಿಗಳು, ಅದರಲ್ಲೂ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರೌಡಿ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಪಬ್ಲಿಕ್ ಇದಕ್ಕೆ ಕಾನೂನಾತ್ಮಕವಾಗಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಏನಾದ್ರೂ ಅವಕಾಶ ಇದೆಯಾ ಸರ್? ನಮ್ ಜನಕ್ಕೆ ಗೊತ್ತಾಗ್ಲಿ. ಜನರೇ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು, ಜನರೇ ಹೋಗ್ಬಿಟ್ಟು ಅವರಿಗೆ ಶಿಕ್ಷೆ ಕೊಡಿಸೋ ಲೆವೆಲ್ ಅಲ್ಲಿ ಏನಾದ್ರೂ ಕಾನೂನಾತ್ಮಕವಾಗಿ ಮಾಡ್ಬೋದಾ? ಯಾಕಂದ್ರೆ ಅಂತದೊಂದು ಅನಿವಾರ್ಯ ಪರಿಸ್ಥಿತಿ ಕ್ರಿಯೇಟ್ ಆಗ್ತಿದೆ ಕರ್ನಾಟಕದಲ್ಲಿ. ಎಸ್, ಕರೆಕ್ಟ್, ಯುವರ್ ರೈಟ್ ಕ್ವಶನ್. ಪಬ್ಲಿಕ್ ನ್ಯೂಸೆನ್ಸ್ ಯಾರೇ ಮಾಡಿದ್ರು ಕೂಡ ಪಬ್ಲಿಕ್ ಅದು ತೊಂದರೆ ಆಗುತ್ತೆ, ಮಾರಕವಾಗಿದೆ, ಪಬ್ಲಿಕ್ ಮೇಲೆ ಅದು ತುಂಬಾ ಪರಿಣಾಮವನ್ನು ಬೀರುತ್ತೆ ಅನ್ನೋದಾದ್ರೆ ಯಾರು ಬೇಕಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಕೊಡಬಹುದು. ಅದ್ರ ಮೇಲೆ FIR ಮಾಡಲೇಬೇಕು, ಇನ್ವೆಸ್ಟಿಗೇಷನ್ ಮಾಡಲೇಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಲೇಬೇಕು. ಇದ್ರ ಕೇವಲ ಅಲ್ಲಿ 2 ಗುಂಪುಗಳ ನಡುವೆ ಆಗಿದೆ, ಅವ್ರು ಮಾತ್ರ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ತಪ್ಪು. ಯಾರು ಬೇಕಾದ್ರೂ ಸಾರ್ವಜನಿಕರು ಕೂಡ ಇಂಥ ಘಟನೆ ಇದು ಈ ನಾಡಿಗೆ, ಈ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ, ಮಾರಕವಾಗಿದೆ ಅಂದ್ರೆ ಕಂಪ್ಲೇಂಟ್ ಕೊಡಬಹುದು. ಸತ್ಯ, ಅದಕ್ಕೆ ಅವಕಾಶ ಇದೆ. ಜೊತೆಗೆ ನಾನು ಇನ್ನೊಂದು ವಿಷಯನ, ನೀವು ಲಾ ಮೇಕರ್ಸ್, ಇವ್ರು ಲಾ ಬ್ರೋಕರ್ಸ್ ಆಗ್ತಾ ಇದಾರೆ ಅಂತ ನೀವು ಮಾತಾಡಿದ್ರಿ. ಎಸ್, ಇದೇ ನಾರಾ ಭರತ್ ರೆಡ್ಡಿ ಅವರು ಹಿಂದೆ ಜನಾರ್ದನ್ ರೆಡ್ಡಿ ಅವರಿಗೆ ಸೆಷನ್ ಹಿಂದೆ ಬೆಳಗಾವಿ ಅಧಿವೇಶನ ಏನೋ ಈ 2ನೇ ಅಧಿವೇಶನದಿಂದ ಒಂದು ಗಲಾಟೆ ಆಯಿತು. ಆವಾಗಲೇ ಕೂಡ ಅವರು ಏಕವಚನದಲ್ಲಿ ಇಬ್ರು ಜಗಳ ಆಡ್ಕೊಂಡ್ರು. ಅವತ್ತು ಕೂಡ ಯಾರು ಮಾತಾಡ್ಲಿಲ್ಲ. ಅಲ್ಲಿ ಸದನದಲ್ಲಿದ್ದಂತಹ ಎಲ್ಲ ಮುತ್ಸದ್ದಿ ನಾಯಕರುಗಳು ಮಾತಾಡಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಅವ್ರು ಏಕವಚನದಲ್ಲಿ ಬೈದಾಡ್ಕೊಂಡ್ರು. ಆ ಘಟನೆ ಶೋಭೆ ತರುವಂತದ್ದಲ್ಲ, ಕರ್ನಾಟಕಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕಂದ್ರೆ ಅಲ್ಲಿ ನಡ್ಕೊಂಡಂತ ಸಂದರ್ಭದಲ್ಲೇ ಅವತ್ತು ಕಠಿಣವಾದ ಕ್ರಮವನ್ನ ಅಥವಾ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದಿದ್ರೆ ಈ ಮುಂದುವರಿದ ಭಾಗ ಆಗ್ತಾ ಇರಲಿಲ್ಲ ಅಂತ ನಾನು ಭಾವನೆ.
ಸರಿ, ನಾನು ಲೋಕಲ್ ಲೀಡರ್ಸ್ ಆಗಿರೋದ್ರಿಂದ ಅನಿಲ್ ಅವ್ರಿಗೆ ಹಾಗೆ ವಿವೇಕ್ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೊದಲದಾಗಿ ವಿವೇಕ್ ಅವರೇ, ಈ ಬಳ್ಳಾರಿಯ ರಾಜಕಾರಣವನ್ನ ಬೇಕೋ ಬೇಡವೋ ಆಂಧ್ರದ ಪಿಕ್ಚರ್, ನಾನು ಇದನ್ನ 2ನೇ ಬಾರಿ ಪ್ರಶ್ನೆ ಕೇಳ್ತಿರೋದು ಮಹಾಭಾರತ ಕಾರ್ಯಕ್ರಮದಲ್ಲಿ, ಆದ್ರೂ ಕೂಡ ಕೇಳ್ತೀನಿ ಯಾಕಂದ್ರೆ ಅನಿವಾರ್ಯ. ಇದು ಬಳ್ಳಾರಿಯ ರಾಜಕಾರಣವನ್ನ ಆಂಧ್ರದ ರಾಜಕಾರಣಕ್ಕೆ ಹೋಲಿಸ್ತಾ ಇಲ್ಲ, ಬದಲಾಗಿ ತೆಲುಗು ಪಿಕ್ಚರ್ ಹೋಲಿಸ್ತಿದ್ದಾರೆ. ತೆಲುಗು ಸಿನಿಮಾದಲ್ಲಿ ಮಾಡುವಂತಹ ರೌಡಿಸಂ ರಾಜಕಾರಣವನ್ನ ಬಳ್ಳಾರಿಯ ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ ಅನ್ನೋ ಆರೋಪ. ಇಂಥದ್ದೊಂದು ಅಪವಾದ ಬೇಕಾ ಬಳ್ಳಾರಿಯ ರಾಜಕಾರಣಿಗಳಿಗೆ? ನೀವು ಯುವಕರಿದ್ದೀರಿ, ಯುವ ರಾಜಕಾರಣಿಗಳಿದ್ದೀರಿ, ಈ ಒಂದು ದರಿದ್ರ ಕಲ್ಚರ್ ಅನ್ನ ಹೋಗ್ಲಾಡಿಸ್ಲಿಕ್ಕೆ ನೀವು ಕೂಡ ಮುಂದಾಗಬೇಕು, ನೀವು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಲ್ವಾ ವಿವೇಕ್ ಅವರೇ? ಇದೇ ಪ್ರಶ್ನೆ ಅನಿಲ್ ಅವರು ಆಮೇಲೆ ಉತ್ತರ ಕೊಡ್ಲಿ. 100% ಮಾಡ್ಕೊಂತೀವಿ ಮೇಡಮ್. ಬಟ್ ಆದ್ರೆ ಮೇಡಮ್ ನೋಡಿ ಮೇಡಮ್, ಈಗ ಅವರು ಒಂದ್ ಏಟ್ ಹೊಡೆದಾಗ ಮತ್ತೆ ಇವರು ಅಲ್ಲಿಂದ ಮ್ಯಾಲಿಂದ ಕಲ್ಲು ಆಗ್ಬೇಕಾರೆ ಇವರು ಇಲ್ಲಿ ಬಿದ್ದಿದ್ ಕಲ್ಲೆ ಅವ್ರಿಗೆ ಹಾಕಿದಾರೆ ಹೊರತು ಇವರೇನು ಡೊಣ್ಣೆ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಬಂದಿಲ್ಲ ಮೇಡಮ್. ಇವರೇನು ರೆಡಿ ಆಗಿ ಬಂದಿಲ್ಲ. ಏಕಾಏಕಿ ಸತೀಶ್ ರೆಡ್ಡಿ ಅವ್ರ ಮೇಲೆ ಹಲ್ಲೆ ಆದ್ಮೇಲೆ ಭರತ್ ರೆಡ್ಡಿ ಅವರು ಸ್ಪಾಟ್ ಅಲ್ಲಿ ಇಲ್ಲ, ಊರಲ್ಲೂ ಇಲ್ಲ. ಅವ್ರು ಸಡನ್ ಆಗಿ ಹೊಸಪೇಟೆಯಿಂದ ಬಂದ್ರು ಮೇಡಮ್. ಅವರು ಬಂದು ಏನದು ಸ್ಥಳ ಪರಿಶೀಲನೆಗಾಗಿ ಅಲ್ಲಿಂದ ಅಲ್ಲಿವರೆಗೆ ಬಂದ್ರು. ಎಲ್ಲರ ಜೊತೆ ಬಂದಿದ್ದಾರೆ ಎಲ್ಲಾಗಿದೆ ಅಂತ. ಬಟ್ ಅವ್ರು ಹಿಂಗಾಗಿದೆ ಅಂದ್ರೆ, ಒಂದು ವೇಳೆ ಇವ್ರು ಭರತ್ ರೆಡ್ಡಿ ಅವರು ಬಂದಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಏನು ಭಯ ಉಟ್ಕೊಂಡೆ? ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಬಂದಿದ್ದಾರೆ. ಆ ಹಳೆ ವಿಶ್ವರೂಪ ಜನಾರ್ದನ್ ರೆಡ್ಡಿ ಅವ್ರದ್ದು ಗೊತ್ತು. ಎಲ್ಲ ಗಲಾಟೆ ಮಾಡಿಸೋದು ಮಾಡ್ರು ಬಹಳಷ್ಟು ಇದೆ ಅವ್ರದೆಲ್ಲ ಕತೆ. ಇದೆಲ್ಲ ಗಲಾಟೆ ಮಾಡಿಸೋದು ಗೊತ್ತು. ಅದೇ ರೀತಿ ಇವರು ಭರತ್ ರೆಡ್ಡಿ ಅವರು ಬಂದಿಲ್ಲ ಅಂದ್ರೆ ನಮ್ಮ ಕಾಂಗ್ರೆಸ್ ಬೆಂಬಲಿಗರಿಗೆ ಇವರು ಧೈರ್ಯ ತುಂಬಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಂಥ ದೊಡ್ಡ ಫಂಕ್ಷನ್ ಮಾಡ್ಬೇಕಾದ್ರೆ ಅವರು ಯಾಕೆ ಮೇಡಮ್ ನಮ್ಮ ಕಾಂಗ್ರೆಸ್ ಪಕ್ಷದವರು ಅದು ಗಲಾಟೆ ಮಾಡ್ಕೊಳಕ್ ಹೋಗ್ತಾರೆ? ಬೆಳಿಗ್ಗೆದ್ರೆ ದೊಡ್ಡ ಫಂಕ್ಷನ್ ಮೇಡಮ್, ಅದು ಅಷ್ಟು ಸಾವಿರಾರು ಜನನ್ನ ನಾವು ಸೇರಿಸಿ ದೊಡ್ಡ ಫಂಕ್ಷನ್ ಮಾಡ್ಬೇಕು. ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ರೆಡಿ ಆಗ್ತಾ ಇದೆ. ಅರುಣ್ ರಂಗರಾಜನ್ ಅಂತ ಅವರು, ಯಾಕಂದ್ರೆ ಈಗ ರಾಮ ಅಯೋಧ್ಯೆಯಲ್ಲಿ ರಾಮ ಮೂರ್ತಿಯನ್ನು ಇದು ಕೆತ್ತದಂತವ್ರು ಅರುಣ್ ಯೋಗಿರಾಜ್ ಅವರು, ಅವರೇ ಇದನ್ನ ಕೆತ್ತನೆ ಮಾಡಿರೋದು ಈ ವಾಲ್ಮೀಕಿ ಪುತ್ಥಳಿ ಅನ್ನೋ. ಅಷ್ಟು ಅದ್ದೂರಿಯಾಗಿ ನಾವು ಸ್ವಾಗತ ಮಾಡ್ಕೊಂಡು ತಂದು ನಾಳೆ ದಿನ ಬಹಳ ದೊಡ್ಡ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಯಾಕೆ ಇವ್ರು ಗಲಾಟೆಗೆ ಹೋಗ್ತಾರೆ? ಇವ್ರು ಗಲಾಟೆ ನಮ್ಮವ್ರ ಇಂಟೆನ್ಷನ್ ಏನು ಇಲ್ಲ, ಗಲಾಟೆ ಹೋಗ್ಬೇಕು, ಗಲಾಟೆ ಮಾಡ್ಬೇಕು. ನಾವು ಶಾಂತ ನಿಮ್ಮದೇ ಜಿಲ್ಲಾ ನಮ್ಮವ್ರ ಮೇಲೆ ಈಗ ನಮ್ಮವ್ರ ಮೇಲೆ ಕಲ್ಲು ನಮ್ಮವ್ರ ಮೇಲೆ ಏಟು ಬಿದ್ರೆ ನಮ್ಮ ಕಾರ್ಯಕರ್ತರು ಹೆಂಗ್ ಧೈರ್ಯವಾಗಿರ್ತಾರೆ? ಇಲ್ಲಿ ನಮ್ ಜೊತೆ ನಮ್ಮವ್ರ ಜೊತೆ ವಾಲ್ಮೀಕಿ ಬಗ್ಗೆ ನೀವು ಇಷ್ಟೊಂದು ದೊಡ್ಡ ವಿಗ್ರಹವನ್ನ ಸ್ಥಾಪನೆ ಮಾಡಕ್ಕೆ ಯಾರು ಬರೋಲ್ಲ. ಏನು ಯಾವ ನೈತಿಕತೆ ನಿಮ್ಗೆ? ವಾಲ್ಮೀಕಿ ಬಗ್ಗೆ ಮಾತನಾಡುವಂತ, ವಾಲ್ಮೀಕಿ ಬಗ್ಗೆ ಹೇಳುವಂತ ಯಾವ ನೈತಿಕತೆ ನಿಮ್ಗೆ? 100 ಕೋಟಿ ಹಗರಣ ಮಾಡಿದ್ದೀರಿ. ಆ ಹಗರಣ ಮಾಡಿದಂತವ್ರು ನಿಮ್ ಜಿಲ್ಲಾ ಉಸ್ತುವಾರಿ ಮಂತ್ರ ಆದಂತವ್ರು ಅವರಲ್ಲ, ಯಾರೋ ಬೇರೆ ಅಧಿಕಾರಿಗಳು ಮಾಡಿದ್ರು. ರಾಮ ಇಲ್ಲ ವಾಲ್ಮೀಕಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾವ ನೈತಿಕತೆ ಇದೆ ಸರ್? ನೀವೇನಂದ್ರಿ? ನಾಗೇಂದ್ರ ಅವ್ರು ಜೈಲಿಗೆ ಹೋಗಿ ಬಂದ್ರು, ಅವ್ರಿಗೆ ಏನ್ ನೈತಿಕತೆ ಇದೆ ಅಂತ ನೀವು ಕೇಳ್ತಿದ್ರಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಜೈಲ್ ನೋಡಿದ್ದಾರೆ ಸರ್. ನೈತಿಕತೆ ಪ್ರಶ್ನೆ ನೀವು ಜನಾರ್ದನ್ ರೆಡ್ಡಿ ಅವರು ಕೇಳಬೇಕಾಗುತ್ತೆ. ಹೋಗಿದ್ಯಾಕೆ? ಭ್ರಷ್ಟಾಚಾರದ ಆರೋಪ ಹೋಗಿದ್ಯಾಕೆ? ಕರ್ನಾಟಕದ ಗಡಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ. ಬಳ್ಳಾರಿ ಚಲೋ ಪಾದಯಾತ್ರೆ ಮಾಡಿದ್ರಲ್ಲಮ್ಮ, ಆದ ನಂತರ ಏನಾಯ್ತು? ಇವ್ರು ಏನ್ ಮಾಡಿದ್ರು ಮೇಡಮ್? ಇವ್ರೇ ಒಂದ್ ನಿಮಿಷ ಏನ್ ಮಾಡಿದ್ರು? ನಾನು ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲಾ ಪಕ್ಷದ ರಾಜಕಾರಣಿಗಳ ಬರೀ ನಾಟಕ ಮಾಡಕ್ ಹೊರಟಿದ್ದೀರಿ. ನಾಟಕ ಮಾಡ್ಬೇಕು ಅಂತ ಹೇಳಿ ನಿಮ್ ರಾಜಕೀಯ ಬೇಡ ಬೆಳೆಸ್ಕೊಳಕ್ಕೆ ನಿಮ್ ಕಾರ್ಯಕರ್ತರು ಅನಿಲ್ ಅವರು ವಾಯ್ಸ್ ಆನ್ ಏರ್, ಅನಿಲ್ ಅವರು ವಾಯ್ಸ್ ಆನ್ ಏರ್, ಅನಿಲ್ ಅವರೇ ನಿಮ್ಮ ಕಾರ್ಯಕರ್ತರು ಅನಿಲ್ ಅವರು ವಾಯ್ಸ್ ಆನ್ ಏರ್, ಅನಿಲ್ ಅವರೇ ಅನಿಲ್ ಅವ್ರ ವಾಯ್ಸ್ ಮಾತ್ರ ತಗೊಳ್ಳಿ. ಅವ್ರ ಒಬ್ರು ಇದ್ರೆ ಸಾಕು. ಅವ್ರಿಗೆ ಯಾವ ರೀತಿ ಧಮಕಿ ಹಾಕ್ತಾರೆ ಲೈವ್ ಅಲ್ಲಿ ಕುತ್ಕೊಂಡು? ಅನಿಲ್ ಅವರು ಥ್ಯಾಂಕ್ ಯು. ಅನಿಲ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇದೆ. ಅನಿಲ್ ಅವರೇ, ದೊಡ್ಡ ನಾಯಕರು ಎಸಿ ಮನೆಯಲ್ಲಿ ಆರಾಮಾಗಿರ್ತಾರೆ ಸರ್. ಬೀದಿ ಹೆಣವಾಗೋದು ಕಾಂಗ್ರೆಸ್ ಬಿಜೆಪಿನೋ, ಕಡೆ ಬಡವ್ರ ಮನೆ ಮಕ್ಕಳೇನೆ. ಇಲ್ಲಿ ಬಳ್ಳಾರಿಯಲ್ಲಿ ಆಗಿದ್ದು ಅದೇನೆ. ನೀವು ಅವನನ್ನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ನೋಡ್ತೀರಿ, ಬಿಜೆಪಿ ಕಾರ್ಯಕರ್ತರೇನ್ ಸೇಫ್ ಆಗಿಲ್ಲ ಸರ್.
ನಿಮ್ಮಂತವರು ಯುವ ನಾಯಕರು ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ಇಂಥ ರೌಡಿ ಕಲ್ಚರ್ ನಮಗ್ ಬೇಡ. ಪಾಲಿಟಿಕ್ಸ್ ಇಸ್ ನಾಟ್ ಈಕ್ವಲ್ ಟು ರೌಡಿಸಂ. ಇದನ್ನ ನೀವು ಒಪ್ಕೊಂಡು ನಿಮ್ಮ ಕೈ ಕೆಳಗಡೆ ಇರುವ ಕಾರ್ಯಕರ್ತರಿಗೂ ಕೂಡ ತಿಳಿಸುವ ಅನಿವಾರ್ಯತೆ ಇದೆ ಸರ್. ನಿಮ್ಮದೇ ಜಿಲ್ಲೆ ಬಳ್ಳಾರಿ ಇವತ್ತು ಬ್ಲಾಕ್ ಮಾರ್ಕ್ ಆಗ್ತಾ ಇದೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ. ಇದನ್ನ ತಿದ್ದೋ ಜವಾಬ್ದಾರಿ ನಿಮ್ಮ ಮೇಲೂ ಇದೆ, ವಿವೇಕ್ ಅವ್ರ ಮೇಲೂ ಇದೆ. ಒಪ್ಕೊಳ್ಬೇಕು ಅದನ್ನ ನೀವು. ಮೇಡಮ್, ಈ ಮಹಾಭಾರತದ ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇರುವಂತದ್ದು ಬಹಳಷ್ಟು ಕೂಡ ಎಲ್ಲಾ ಪಾರ್ಟಿಯವರು, ಎಲ್ಲರೂ ಸಾರ್ವಜನಿಕರು, ಬೇರೆ ಎಲ್ಲಾ ಸಂಘ ಸಂಸ್ಥೆಯರು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂತ ವ್ಯಕ್ತಿಗಳಿಲ್ಲಿ. ಒಂದು, ಈ ಗೂಂಡಾ ಕಲ್ಚರ್ ಅನ್ನ ಎಲ್ರಿಗೂ ಗೂಂಡಾ ಕಲ್ಚರ್ ಅನ್ನ ಶುರು ಮಾಡಿದ್ದು ಇದು ಕಾಂಗ್ರೆಸ್. ಇದು ಯಾರು ಮಾಡಬಾರ್ದು. ಅದಕ್ಕೆ ಅಮಾಯಕರ ಪ್ರಾಣ ಇವತ್ತು ಬಲಿಯಾಗಿರುವಂತದ್ದು ಅದು ಯಾವುದೇ ಪಾರ್ಟಿ ಇರಲಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ಒಂದು ನೆನಪಿಟ್ಟುಕೊಳ್ಬೇಕು, ಇಲ್ಲಿ ಇಷ್ಟು ಗುಂಡಾ ಕಲ್ಚರ್ ಇದೆ ಅನ್ನೋದಕ್ಕೆ ಒಂದು ಮೂಲ ಕಾರಣ ಏನಂತ ಹೇಳಿದ್ರೆ, ನನಗನ್ಸುತ್ತೆ ಸ್ವಲ್ಪ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಆಟಿಟ್ಯೂಡ್ ಅನ್ನ ಸ್ವಲ್ಪ ಬದಲಾವಣೆ, ಬಹಳಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇವರು ಎಲ್ಲ ಕಡೆ ಅಧಿಕಾರ ಇದ್ದಾಗ ವಾಜಪೇಯಿ ಅವರು ಒಂದು ಮಾತು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ಎಲ್ಲಿ ತನಕ ಅಧಿಕಾರ ಇರಲ್ವೋ ಅದು ಅತಿ ಹೆಚ್ಚು ಅಪಾಯಕಾರಿ ಅಂತಂತೇಳಿ. ಕಾಂಗ್ರೆಸ್ ಅಧಿಕಾರಕ್ಕಾಗಿ ಎಷ್ಟು ಹೇಯ ಕೃತ್ಯಕ್ಕೂ ಈಡೇರುತ್ತೆ ಅನ್ನೋದಕ್ಕೆ ಇವತ್ತು ಬಳ್ಳಾರಿಯ ಘಟನೆ. ನಮಗೂ ನೋವಿದೆ, ಇಡೀ ರಾಜ್ಯದಲ್ಲಿ ಈ ರೀತಿ ಘಟನೆ ನಡೆದಿರುವಂತದ್ದು ಎಲ್ಲಾ ರಾಜ್ಯದಲ್ಲಿ. ಕರ್ನಾಟಕ ಅಂತ ಹೇಳಿದ್ರೆ ಶಾಂತಿಯುತ ಕರ್ನಾಟಕ. ಅನಿಲ್ ಅವರೇ, ಬಳ್ಳಾರಿ ಅಂತ ಹೇಳಿದ್ರೆ ಒಂದು ಬದಲಾವಣೆ, ಬಳ್ಳಾರಿ ಅಂತ ಹೇಳಿದ್ರೆ ಒಂದು ಭಾವೈಕ್ಯತೆ, ಬಳ್ಳಾರಿ ಅಂತ ಹೇಳಿದ್ರೆ ಒಂದು ಭಾವನೆಗಳಿಂದ ಜನ ಇಲ್ಲಿ ಜೀವಿಸುವಂತ ಜನ ಇಲ್ಲಿ. ಇದನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನವಿ ಇಷ್ಟೇನೆ, ಕಲ್ಚರ್ ಬೇಡ ಅನ್ನೋದಷ್ಟೇ ಅಪ್ಪ. ನಿಮ್ಮಿಬ್ಬರಿಂದ ನನ್ನ ನಿರೀಕ್ಷೆ ಇದ್ದಿದ್ದು. ಕಡೆ 4 ನಿಮಿಷದಲ್ಲಿ ನಾವು ಇಲ್ಲಿರುವ ಪ್ಯಾನಲಿಸ್ಟ್ಗಳಿಗೆ ಬಹಳ ಇಂಪಾರ್ಟೆಂಟ್. ಆಯ್ತು, ನಾನು ಇಬ್ಬರ ವಾಯ್ಸ್ ಕೇಳಿಸ್ಕೊಂಡೆ, ಈಗ ಇಲ್ಲಿರೋ ಪ್ಯಾನಲಿಸ್ಟ್ ಗಳ ವಾಯ್ಸ್ ಅನ್ನ ಕೇಳಿಸ್ಕೊಳ್ಳೋಣ. ಪ್ರದೀಪ್ ಅವರೇ, ಇದು ಜ್ಯೋತಿಷ್ಯ ಪ್ರೋಗ್ರಾಮು ಅಲ್ಲ, ಭವಿಷ್ಯತ್ ಪ್ರೋಗ್ರಾಮು ಅಲ್ಲ. ಆದ್ರೆ ಆಶ್ಚರ್ಯ ಒಂದು ವಿಚಾರಕ್ಕೆ ಕಾಡ್ತಾ ಇದೆ, ಕುತೂಹಲ ಕೂಡ. ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಖಾನ್ ಅವರ ಸುತ್ತಾನೆ ಯಾಕೆ ಪದೇ ಪದೇ ಇಂಥ ವಿವಾದಗಳು ಸುತ್ತಕೊಳ್ತಾ ಇದೆ? ಅಲ್ಲಿ ಕೋಗಿಲ್ ಲೇಔಟ್ ಸರ್ಕಾರನೇ ಇನ್ನೂ ಏನು ಡಿಸಿಷನ್ ತಗೊಂಡಿಲ್ಲ, ಗುಡ್ ನ್ಯೂಸ್ ಕೊಡುತ್ತೆ ಅಂತ ಹೇಳ್ಬಿಟ್ರು. ಸಿಎಂ ಪಾಪ ಪೇಚಕ್ ಸಿಲುಕ್ ಹಾಕೊಂಡ್ರು. ಹಾಗೆ ಅವರದ್ದೇ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಅವ್ರ ಮೇಲೆ ಕಲ್ ತೂರಾಟ ಆಗತ್ತೆ. ಎಗೇನ್ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರ ಅದು. ಬಳ್ಳಾರಿ ಉಸ್ತುವಾರಿ ಸಚಿವರು ಹೊತ್ಕೊಂಡು ಉರಿತಾ ಇದೆ. ಕ್ಯಾಶ್ ತಗೊಂಡೋಗಿ ಕೊಟ್ರು ಸರ್. ಕ್ಯಾಶ್, ಹಾರ್ಡ್ ಕ್ಯಾಶ್ ಕೊಡೋದು ತಪ್ಪಲ್ಲ, ಪರಿಹಾರ ಕೊಡಿ. ಹಾರ್ಡ್ ಕ್ಯಾಶ್ ಅಲ್ಲಿ ತಗೊಂಡೋಗಿ ಕೊಟ್ರು. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾಗಿ ಅವರ ಇಲಾಖೆ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ವಿವಾದದಲ್ಲಿ ಹೆಚ್ಚು ಸಿಲುಕಾಕೊಳ್ತಿದ್ದಾರಾ ಅಂತ ಹೇಳಿ. ಖಂಡಿತ ಅವರು ನೋಡಿ, ಇವತ್ತಿನವರೆಗೂ ಸರಿಯಾದ ನಿರ್ವಹಣೆ ಮಾಡೇ ಇಲ್ಲ. ಅವ್ರು ಉಸ್ತುವಾರಿಯಾಗಿ ಯಾವ ಕೆಲಸಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಜೊತೆಗೆ ಅವ್ರ ಇಲಾಖೆನಲ್ಲೂ ಬಿಡಿ ದೊಡ್ಡ ಭ್ರಷ್ಟಾಚಾರ. ನಾನು ಕೂಡ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 600 ಕೋಟಿಯನ್ನ ವಿತೌಟ್ ಫೈನಾನ್ಸಿಯಲ್ ಅಪ್ರೂವಲ್ ತೆಗೆದು ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಆಲ್ರೆಡಿ ರಾಜ್ಯಪಾಲರು ಕೊಟ್ಟು ಈಗ ಅದನ್ನ ಏನೋ ಬ್ಯಾಚ್ ಅಪ್ ಮಾಡಕ್ಕೆ ಏನೋ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಇಲ್ಲೆಲ್ಲ ಒಂದು 500,000 ರೂಪಾಯಿ ಕೊಟ್ಬಿಟ್ಟು ಮೀಡಿಯಾ ಮುಂದೆ ಫೋಟೋ ತೆಗೆಸಿ ವಿಡಿಯೋ ಮಾಡಿಸಿ ಬಿಡ್ತಾರೆ, ಹಂಚ್ತಾರೆ. ಇದು ಜಮೀರ್ ಅಹಮದ್ ಖಾನ್ ಅವರ ದೊಡ್ಡ ಸಾಧನೆ. ಜೊತೆಗೆ ನಾನು ಇಲ್ಲಿ ಹೇಳ್ತಕ್ಕಂಥ ಮೇಡಮ್, ಅವ್ರು ಇಬ್ರು ಮಾತಾಡ್ತಾ ಜಿಲ್ಲಾಧ್ಯಕ್ಷರುಗಳದು, ಅವ್ರು ಹೇಳ್ತಾ ಇದ್ರು ಎಸ್ ಈ ತರ ಆಯ್ತು ಅಂತ. ಆದ್ರೆ ಎಲ್ಲ ಘಟನೆ ನಡೆದು ಇಬ್ರು ನಡುವೆ ತಿಕ್ಕಾಟ, ಘರ್ಷಣೆ ಎಲ್ಲ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಆದ್ರೆ ಒಂದು ಘಟನೆ ಆದಾಗ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್ ಕೊಟ್ಟು ಕ್ರಮ ಕೈಗೊಂಡಿದ್ರೆ ಇಮಿಡಿಯೇಟ್ ಮೊದಲೇ ಈಗ ಬ್ಯಾನರ್ ಕಟ್ತಾವ್ರೆ. ಬ್ಯಾನರ್ ಕಟ್ಟಿರೋ ವಿಚಾರ ಜಗಳ ಅಲ್ಲಿ ಯಾವ್ದಾದ್ರು ಒಂದು ಇನಿಷಿಯೇಟಿವ್ ಸ್ಟಾರ್ಟಿಂಗ್ ಆಗಿದ್ರೆ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ. ಅದು ಬೇಕಾಗಿಲ್ಲ ಸರ್, ಅದು ಬೇಕಾಗಿಲ್ಲ. ಅಲ್ಲಿ ಘರ್ಷಣೆ ಆಗ್ಬೇಕು, ಗಲಾಟೆ ಆಗ್ಬೇಕು, ಅಲ್ಲಿ ಏನೋ ಒಂದು ಕೊನೆ ಕಾರ್ಯಕರ್ತ ಸಾಯ್ಬೇಕು. ಇದು ಆಗ್ತಾ ಇರ್ತಕ್ಕಂಥದ್ದು, ಇದು ಆಗ್ಬಾರ್ದು. ಇದು ಸಮಾಜಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ. ನಟರಾಜ್ ಗೌಡ್ರಿಂದ ಮಹೇಶ್ ಅವರಿಂದ ಅಲ್ಲಿ ವಾಲ್ಮೀಕಿ ಪುತ್ತಲಿಯ ಅನಾವರಣ ಚೆನ್ನಾಗಾಗ್ಬೇಕಿತ್ತು. ನಮಗೆ 1 ಲಕ್ಷ 2 ಲಕ್ಷ ಕೇಳಿ ಇಲ್ಲ 2 ಲಕ್ಷ ಜನ ಸೇರ್ತಿದ್ರು. ಸ್ಟ್ಯಾಚ್ಯೂಗೆ 50,000 ಸ್ವಾಗತ ಮಾಡಕ್ಕೆ 50,000 ಜನ ಸೇರಿದ್ರು. ಅದ್ರ 2 ಲಕ್ಷ ಜನ ಸೇರುವಂತ ನಮ್ಗೆ ಅವಕಾಶ ಇತ್ತು. ನಮ್ಗೆ ಆ ಉತ್ಸವದಲ್ಲಿದ್ವಿ. ಅದನ್ನು ತಡಿಲೇಬೇಕು ಅಂತ ಸಂಚುಕೋರ ಬಿಜೆಪಿಗರು ಇದನ್ನು ಸಂಚನ್ನು ಮಾಡಿ ಗಲಭೆ ಎಬ್ಬಿಸಿ ದುಂಬಿ ಎಬ್ಬಿಸಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಜನಾರ್ದನ್ ರೆಡ್ಡಿ ಮತ್ತೆ ಅವರ ಬೆಂಬಲಿಗರು ಶ್ರೀರಾಮುಲು ತಮ್ಮ ಅಸ್ತಿತ್ವ ಬಿಜೆಪಿ ಅಸ್ತಿತ್ವ ಕಳ್ಕೊಂಡ್ಬಿಟ್ಟಿದೆ. ಅಲ್ಲಿ ಜನಾರ್ದನ್ ರೆಡ್ಡಿಗೆ ಅಸ್ತಿತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಬ್ಯಾನರ್ ಹರಿದು ವಾಲ್ಮೀಕಿಗೂ ಅಪಮಾನ ಮಾಡಿ, ಅಲ್ಲಿ ದೊಂಬಿ ಮಾಡಿ, ಅಲ್ಲಿ ಶಾಂತಿ ಸುವ್ಯವಸ್ಥೆನ ಹಾಳು ಮಾಡಿ, ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬ
ಅವರ ಸಾವಿಗೂ ಕೂಡ ಕಾರಣ ಆಗಿದ್ದಾರೆ. ಜನಾರ್ದನ್ ರೆಡ್ಡಿ ಬಂಧನ ಆಗಬೇಕು, ಗಡೀಪಾರ ಆಗಬೇಕು, ಮತ್ತೆ ಬಳ್ಳಾರಿ ಜನತೆಯ ಬಳ್ಳಾರಿ ಆಗಬೇಕು, ಪ್ರಜಾಪ್ರಭುತ್ವದ ಬಳ್ಳಾರಿ ಆಗಬೇಕು, ಶಾಂತಿ ಸೌಹಾರ್ದತೆ ಇರ್ತಕ್ಕಂಥ ಬಳ್ಳಾರಿ ಆಗಬೇಕು ಅಂದ್ರೆ ಜನಾರ್ದನ್ ರೆಡ್ಡಿ ಬಂಧನ ಆಗಬೇಕು, ಗಡೀಪಾರ ಆಗಬೇಕು. ನೋಡಿ, ಇತ್ತೀಚೆಗೆ ಹೊಸ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಶುರು ಆಗ್ಬಿಟ್ಟಿರೋಂಥದ್ದು. ಈ ದೇಶದ ಒಳಗಡೆ ಅರಾಜಕತೆ ನಿರ್ಮಾಣ ಮಾಡಬೇಕು ಅನ್ನುವಂತ ಮನಸ್ಥಿತಿ. ಹೇಗೆ ಅವ್ರದೆಲ್ಲ ಹೇಳಿಕೆಗಳು ನೋಡಿ, ಇವತ್ತು ಪೃಥ್ವಿರಾಜ್ ಚೌಹಾಣ್ ವೆನೆಜುಲಾದಲ್ಲಿ ನಡೆದಂಗೆ ಆಗ್ಬಹುದು ಭಾರತದಲ್ಲಿ ಅಂತ. ಅಂದ್ರೆ ಹೇಗೆ ಅಂದ್ರೆ ಅರಾಜಕತೆ ಅಂತಕ್ಕಂಥ ಆ ಮನಸ್ಥಿತಿಯ ಒಳಗಡೆ ಇಡೀ ಕಾಂಗ್ರೆಸ್ ನಾಯಕತ್ವ, ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ, ಯಾವುದೇ ದೇಶದ ಸಂವಿಧಾನ, ದೇಶದ ಕಾನೂನು ಎಲ್ಲವೂ ಕೂಡ ಅವ್ರೇನ್ ಭಾವಿಸ್ಬಿಟ್ಟಿದ್ರು ಕಾಂಗ್ರೆಸ್ಸಿಗರು ಅಂದ್ರೆ ತಮಗೋಸ್ಕರ ಇರೋದು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ರು. ಅದು ಯಾವುದೇ ವಿಷಯ ಇರಲಿ, ಇದು ಯಾವುದೋ ಒಂದು ಸ್ಪಾಂಟೇನಿಯಸ್ ಆಗಿ ಸ್ಪೊರಾಡಿಕ್ ಆಗಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಅಲ್ಲ. ಕಾಂಗ್ರೆಸ್ಸಿನ ಎಂಟೈರ್ ಮನಸ್ಥಿತಿಯೇ ಇವತ್ತು ನೆಗೆಟಿವ್ ಇದೆ. ಇವತ್ತು ಆ ನೆಗೆಟಿವ್ ಮನಸ್ಥಿತಿಯ ಕಾರಣಕ್ಕೆ ದೇಶದ ಒಳಗಡೆ ಯಾವುದನ್ನೂ ಅವರು ಗೌರವಿಸತಕ್ಕಂಥದ್ದು ಮಾಡೋದಿಲ್ಲ. ವಿರೋಧ ಪಕ್ಷ ಅಂದ್ರೆ ಶತ್ರು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷ ಅಂದ್ರೆ ಇವತ್ತು ಕರ್ನಾಟಕ ಅಂತ ಪ್ರದೇಶದ ಒಳಗಡೆ ಎಷ್ಟೇ ವಿರೋಧ ಇದ್ರೂ ಕೂಡ ಅದು ಫ್ಲೋರ್ ನಲ್ಲಿ ಇರ್ತಿತ್ತು, ಆದ್ರೆ ಆಚರಣೆಯಲ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಏನಂತಂದ್ರೆ ವಿರೋಧ ಪಕ್ಷ ವಿರೋಧಿಗಳು ಅಂದ್ರೆ ಶತ್ರುಗಳು ಮಾಡ್ಕೊಂಡ್ಬಿಟ್ಟು ಸ್ವಚ್ಛ ರಾಜಕೀಯ ಪಕ್ಷಗಳು ಎಲ್ಲಾರ್ದು ಮೈಕ್ ಆಫ್, ಎಲ್ಲಾರ್ದು ಮೈಕ್ ಆಫ್. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಜನರಿಗಂತೂ ಕ್ಲಿಯರ್ ಮೆಸೇಜ್ ಹೋಗ್ತಾ ಇದೆ. ಸ್ಕ್ರೀನಿಂದ ತೆಗಿರಿ ಎಲ್ಲರೂ ಆಯ್ತು, ಸ್ಕ್ರೀನಿಂದ ತೆಗಿರಿ ಎಲ್ಲರದು ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕಳಕಳಿಯ ಮನವಿ ಎರಡೂ ರಾಜಕೀಯ ಪಕ್ಷಕ್ಕೆ ಪ್ಲಸ್ ಜೆಡಿಎಸ್ನವ್ರಿಗೂ ಕೂಡ. ನಮಗೆ ಬೇಕಾಗಿರೋದು ಸ್ವಚ್ಛವಾದ ರಾಜಕೀಯ ವ್ಯವಸ್ಥೆ. ಅದನ್ನ ಯಾವುದೇ ಪಕ್ಷದವರಾದ್ರೂ ಕೊಟ್ಟರು ಪರವಾಗಿಲ್ಲ, ಅದು ನಮ್ಮ ಪುಣ್ಯ ಅಂತ ಹೇಳಿ ಕೈ ಮುಗಿದು ಕಣ್ಗೊತ್ಕೊಳ್ಳುವಂತ ಸಭ್ಯ ಮತದಾರರಿದ್ದಾರೆ. ಈ ಮತದಾರರು ಕೊಟ್ಟ ತೀರ್ಪಿಗೆ ಅವಮಾನ ಮಾಡಬೇಡಿ. ಈ ಮತದಾರರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇಟ್ಕೊಂಡಿರುವ ವಿಶ್ವಾಸವನ್ನ ಕಳ್ಕೊಳ್ಬೇಡಿ ಅಂತ ಹೇಳ್ತಾ, ಈ ಬಳ್ಳಾರಿ ಕಲ್ಚರು, ಬೀದರ್ ಕೊಪ್ಪಳ ಕಲ್ಚರ್ಗೆ ಕಡಿವಾಣ ಹಾಕೋ ಪ್ರಯತ್ನ ಎರಡೂ ರಾಜಕೀಯ ಪಕ್ಷದಿಂದ ಆಗ್ಲಿ ಅಂತ ವಿನಂತಿ ಮಾಡ್ಕೊಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಲ್ಕಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.